ಶ್ರೀ ಗುರುಭ್ಯೋ ನಮಃ. ಚರಕ ಸಂಹಿತೆಯ ಮೂರನೇ ಚತುಷ್ಕವಾದಂತಹ ನಿರ್ದೇಶ ಚತುಷ್ಕದ ಮೂರನೇ ಅಧ್ಯಾಯ ತಿಸ್ರೈಷಣಿ ಅಧ್ಯಾಯವನ್ನ ನಾವು ಇಲ್ಲಿ ಚಿಂತನೆ ಮಾಡ್ತಾ ಇದ್ದೇವೆ. ಆ ತಿಸ್ರೈಷಣಿ ಅಧ್ಯಾಯದಲ್ಲಿ 3 ಏಷಣಗಳ ಬಗ್ಗೆ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಅದರಲ್ಲಿ ಪ್ರಾಣೇಷಣ ಧನೇಷಣಗಳನ್ನ ಚೆನ್ನಾಗಿ ವರ್ಣನೆ ಮಾಡಿ ತದನಂತರದಲ್ಲಿ ಕೊನೆಯದಾಗಿ ಪರಲೋಕೇಷಣವನ್ನು ವಿವರಣೆ ಕೊಡುವವರಾಗಿ ಅಲ್ಲಿ ಮೊದಲು ಪೂರ್ವ ಪಕ್ಷಗಳನ್ನು ಮಾಡಿಕೊಂಡು ಚಾರ್ವಾಕರ ಮತವನ್ನ ಪ್ರಸ್ತಾಪನೆ ಮಾಡಿ ಖಂಡನ ಮಾಡಿ ಇನ್ನು ಸ್ಮೃತಿ ಪರತೆಯ ಕೆಲವರು ಯಾರು ಮಾತಾಪಿತೃ ಸ್ವಭಾವ ಈಶ್ವರ ಮತ್ತು ಯದೃಚ್ಛಾವನ್ನ ಈ ಸೃಷ್ಟಿಗೆ ಕಾರಣ ಅಂತ ಒಪ್ತಿದ್ರು, ಅವರನ್ನು ಕೂಡ ಖಂಡನ ಮಾಡಿ ಕೊನೆಗೆ ಸ್ವಪಕ್ಷವನ್ನ ಇಲ್ಲಿ ಪ್ರಸ್ತಾಪಿಸುವವರಾಗಿ ಕೇವಲ ಪ್ರತ್ಯಕ್ಷ ಮಾತ್ರವಲ್ಲ, ಪ್ರತ್ಯಕ್ಷವನ್ನು ಹೊರತುಪಡಿಸಿ ಅನೇಕ ಪ್ರಮಾಣಗಳಿವೆ, ಯಾವುವು ಪುನರ್ಭವವನ್ನ ನಮಗೆ ತಿಳಿಸ್ಕೊಡ್ತಾ ಇದೆ. ಆಪ್ತೋಪದೇಶ, ಯುಕ್ತಿ, ಅನುಮಾನ, ಈ ರೀತಿಯಾಗಿ 4 ಪ್ರಮಾಣ, ಒಟ್ಟು ಪ್ರತ್ಯಕ್ಷ, ಅನುಮಾನ, ಆಪ್ತೋಪದೇಶ ಮತ್ತು ಯುಕ್ತಿ 4 ಪ್ರಮಾಣಗಳನ್ನ ತಿಳಿಸ್ಕೊಟ್ಟು ಅದರಲ್ಲಿ ಪ್ರತ್ಯಕ್ಷ ಅನುಮಾನ ಆಪ್ತೋಪದೇಶಗಳನ್ನ ನಮಗೆ ತಿಳಿಸಿದವರಾಗಿ ಯುಕ್ತಿಯನ್ನ ಹೇಳಿಕ್ಕೆ ಹೊರಟು ಬುದ್ಧಿ ಪಶ್ಯತಿ ಯಾ ಭಾವಾನ್ ಬಹುಕಾರಣ ಯೋಗಶಾನ್ ಯುಕ್ತಿಸ್ತ್ರಿಕಾಲ ಸಾಧನೆಯ ತ್ರಿವರ್ಗ ಸಾಧ್ಯತೆ ಅಂತ ಹೇಳಿ ಆ ಯುಕ್ತಿಯನ್ನ ಇಲ್ಲಿ ಪ್ರತಿಪಾದನೆ ಮಾಡುವವರಾಗಿ ಅದರಲ್ಲಿರ್ತಕ್ಕಂತಹ ಪೂರ್ವ ಪಕ್ಷ ಸಿದ್ಧಾಂತಗಳನ್ನು ಇಲ್ಲಿ ನಿರೂಪಣೆ ಮಾಡ್ತಾರೆ. ಇಲ್ಲಿ ಯುಕ್ತಿಯನ್ನ ಚರಕರು ಸರ್ವಥಾ 4ನೇ ಪ್ರಮಾಣ ಅಂತ ಗ್ರಹಿಸಿಲ್ಲ, ಕೆಲವು ಸಂದರ್ಭದಲ್ಲಿ ಮಾತ್ರ ಗ್ರಹಿಸಿದ್ದಾರೆ, ಇನ್ ಕೆಲವು ಸಮಯದಲ್ಲಿ ಗ್ರಹಿಸಿಲ್ಲ. ಅದನ್ನು ಕೂಡ ಇಲ್ಲಿ ಉದಾಹರಣೆ ಕೊಡ್ತಾರೆ. ವಿಮಾನ ಸ್ಥಾನದ 2 ಉದಾಹರಣೆಗಳನ್ನು ಕೊಟ್ಟರು. ಅಲ್ಲಿ ಯುಕ್ತಿಯನ್ನ ಗಣನೆಗೆ ತಗೊಳ್ಳದೇ ಇಲ್ಲ. ತ್ರಿವಿಧಾವ ಸಹೋಪದೇಶೇನ ಅಂತ ಹೇಳಿ, ಉಪದೇಶ ಅಂದ್ರ ಆಪ್ತೋಪದೇಶದಿಂದ ಸಹಿತವಾಗಿ 3 ಪ್ರಮಾಣಗಳಂತ ಒಂದ್ ಕಡೆ ಹೇಳಿದ್ರು. ಇನ್ನೊಂದ್ ಕಡೆ ಉಪಮಾನವನ್ನ ಗ್ರಹಣ ಮಾಡಿ 4 ಪ್ರಮಾಣ, ಪ್ರತ್ಯಕ್ಷ, ಅನುಮಾನ, ಆಪ್ತೋಪದೇಶ, ಉಪಮಾನ ಅಂತ ಹೇಳಿ 4 ಪ್ರಮಾಣ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಯುಕ್ತಿಯನ್ನ ಪ್ರಮಾಣ ಅಂತ ಗ್ರಹಿಸದೇ ಇದ್ರಿಂದಾಗಿ ಆ ಯುಕ್ತಿಯನ್ನ ಸ್ವತಂತ್ರ ಪ್ರಮಾಣ ಅಂತ ಹೇಳಿ ಒಪ್ಪೋದಿಲ್ಲ. ಕಿಂತು ಇದು ಈ ತ್ರಿಕಾಲವನ್ನು ಹೇಗೆ ತಿಳಿಸ್ಕೊಡ್ತದೆ ಅಂದ್ರೆ ಆ ಅನುಮಾನಕ್ಕೆ ಸಹಾಯಭೂತವಾಗಿದ್ದರಿಂದಾಗಿ ಅದು ತ್ರಿಕಾಲಗಳನ್ನ ತಿಳಿಸ್ಕೊಡ್ತದೆ. ಮತ್ತೆ 3 ವರ್ಗಗಳನ್ನ ಸಾಧನೆ ಮಾಡೋದ್ರಿಂದಾಗಿ ಅದಕ್ಕೆ ತ್ರಿವರ್ಗ ಸಾಧಕತ್ವ ಅನ್ನುವಂತಹ ಗುಣ ಇದೆ ಅಂತ ಇಲ್ಲಿ ಹೇಳಿ, ಇನ್ನ ಈ ನ್ಯಾಯಶಾಸ್ತ್ರದಲ್ಲಿ ಬಂದಂತಹ ಒಂದು ವಿಚಾರವನ್ನ ಇಲ್ಲಿ ಕೈಗೆತ್ತಿಕೊಂಡು ಆ ನ್ಯಾಯಶಾಸ್ತ್ರದಲ್ಲಿ ಶಾಂತರಕ್ಷಿತ ಮತ್ತು ಕಮಲಶೀಲ ಒಂದು ಅವರು ಉದಾಹರಿಸ್ತಕ್ಕಂತಹ ಈ ಒಂದು ಯುಕ್ತಿಯನ್ನ ಸ್ವತಂತ್ರ ಪ್ರಮಾಣ ಅಂತ ಹೇಳಿ ಪೂರ್ವ ಪಕ್ಷ ಮಾಡಿಕೊಂಡು ಅದು ತಪ್ಪು, ಅದು ಅನುಮಾನದೊಳಗೆ ಅಂತರ್ಭಾವ ಆಗ್ತದೆ ಅನ್ನುವಂತಹ ಒಂದು ಸಿದ್ಧಾಂತವನ್ನ ಇಲ್ಲಿ ನಿರೂಪಣೆ ಮಾಡಿದ್ರು. ಶಾಂತರಕ್ಷಿತರು ಅಲ್ಲಿ ತರ್ಕ ಸಂಗ್ರಹ ಕಾರಿಕಾದಲ್ಲಿ ಈ ಚರಕರು ಈ ಯುಕ್ತಿಯನ್ನ 4ನೇ ಪ್ರಮಾಣ ಅಂತ ಗ್ರಹಿಸ್ತಾರೆ. ಯಾಕಂದ್ರೆ ಇದು ಹೇತುವಿನಿಂದ ಜನ್ಯವಾದಂತಹ ಜ್ಞಾನ ಇದ್ದಿದ್ದರಿಂದಾಗಿ ಇದು ಪ್ರತ್ಯಕ್ಷದೊಳಗೆ ಅಂತರ್ಭಾವ ಆಗೋದಿಲ್ಲ. ಇನ್ನ ದೃಷ್ಟಾಂತಾಭಾವ ಇರೋದ್ರಿಂದಾಗಿ ಇದನ್ನ ನಾವು ಅನುಮಾನದೊಳಗೆ ಗ್ರಹಿಸ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಪೂರ್ವ ಪಕ್ಷ ಮಾಡಿ, ಇಲ್ಲ ಇಲ್ಲಿ ನಾವು ಇದು ದೃಷ್ಟಾಂತವನ್ನ ತೋರಿಸಬಹುದು. ಹೇಗೆ ಅಂತಂದ್ರೆ ಆ 2 ಯಾವುದು ಹೇತುಮತ್ ಭಾವದಲ್ಲಿ ಎರಡು ಬಗೆ ಇರ್ತದೆ. ಅಂದ್ರೆ ಕಾರ್ಯಕಾರಣ ಭಾವ 2 ರೀತಿ ಎಲ್ಲಿ ಸರಿಯಾಗಿ ಕೂಡೋದಿಲ್ವೋ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಆ 2ರಲ್ಲಿ ಇರ್ತಕ್ಕಂತಹ ಸಾಮಾನ್ಯವನ್ನ ಇಟ್ಕೊಂಡ್ಬಿಟ್ಟು ಆ ಸಾಮಾನ್ಯಕ್ಕೆ ನಾವು ಒಂದು ಹೇತುವನ್ನ ಕೊಡ್ಲಿಕ್ಕೆ ಬರುತ್ತೆ. ಆ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಹೇತು ಇದ್ದದ್ರಿಂದಾಗಿ ಇದೇನಾಯ್ತು, ಯುಕ್ತಿ ಅಂತ ಅನ್ನೋದು ಅನುಮಾನದಿಂದ ಬೇರೆ ಆಗ್ಲಿಲ್ಲ. ಅನುಮಾನದಲ್ಲಿ ಏನೇ ಅಂತರ್ಭಾವ ಆಗುತ್ತೆ, ಅಂತರ್ಭಾವ ಆಗತ್ತೆ ಅನ್ನುವಂತಹ ಸಿದ್ಧಾಂತವನ್ನ ಹೇಳಿ, ಇನ್ನ
ಇದನ್ನು ಉಪಸಂಹಾರ ಮಾಡಿ ಮುಂದಿನ ಒಂದು ಶ್ಲೋಕ. ಏಷಾ ಪರೀಕ್ಷಾ ನಾಸ್ತ್ಯನ್ಯ ಯಯಾ ಸರ್ವಂ ಪರೀಕ್ಷತೆ ಪರೀಕ್ಷಂ ಸದಸಚ್ಚೈವಂ ತಯಾ ಚಾಸ್ತಿ ಪುನರ್ಭವ ಅಂತ. ಇನ್ನ ಪುನರ್ಭವ ಮತ್ತೆ ಪುನರ್ಜನ್ಮ ಅನ್ನುವಂತಹದ್ದು ಇದೆ ಅನ್ನುವುದಕ್ಕೆ ಇಲ್ಲಿ ಈ ಎಲ್ಲ ಪ್ರಮಾಣಗಳ ಉಪಸಂಹಾರವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಏಷಾ ಪರೀಕ್ಷಾ ನಾಸ್ತ್ಯನ್ಯ ಯಯಾ ಸರ್ವಂ ಪರೀಕ್ಷತೆ. ಇಲ್ಲಿ ಹೇಳಿರ್ತಕ್ಕಂತಹ ಏನೊಂದು ಪರೀಕ್ಷೆಗಳಿದೆ ಇವುಗಳಿಂದ ಹೊರತಾಗಿ ಮತ್ತೆ ಬೇರೆ ಪರೀಕ್ಷೆಗಳಿಲ್ಲ ಮತ್ತು ಎಲ್ಲವೂ ಕೂಡ ಇದರಿಂದಲೇನೆ ಇವುಗಳಿಂದಲೇನೆ ಪರೀಕ್ಷಿಸಲ್ಪಡುತ್ತವೆ. ಪರೀಕ್ಷಂ ಸದಸಚ್ಚೈವಂ ತಯಾ ಚಾಸ್ತಿ ಪುನರ್ಭವ. ಯಾವುದು ಸತ್ತು ಯಾವುದು ಅಸತ್ತು, ಸತ್ ಮತ್ತು ಅಸತ್ ಎರಡನ್ನೂ ಕೂಡ ಈ ಪ್ರಮಾಣಗಳಿಂದಲೇನೆ ನಾವು ನಿರ್ಣಯ ಮಾಡಿ ಅದರಿಂದ ನಾವೇನ್ ತಿಳ್ಕೋಬಹುದು ಅಂದ್ರೆ ತಯಾ ಚಾಸ್ತಿ ಪುನರ್ಭವ. ಪುನರ್ಭವ ಪುನರ್ಜನ್ಮ ಅನ್ನುವಂತಹದ್ದು ಇದರಿಂದ ನಮಗೆ ಏನ್ ಸಿದ್ಧ ಆಗುತ್ತೆ ಅಂದ್ರೆ ಈ ಪರೀಕ್ಷೆಗಳಿಂದ ಈ ಪ್ರಮಾಣಗಳಿಂದ ಮಾಡಿದಂತಹ ಪರೀಕ್ಷೆಯಿಂದ ಪುನರ್ಭವ ಇದೆ ಅನ್ನುವಂತಹ ಒಂದು ವಿಷಯ ಸಿದ್ಧ ಆಗ್ತಾ ಇದೆ ಅಂತ ಇಲ್ಲಿ ಅದರ ಉಪಸಂಹಾರವನ್ನು ಇಷ್ಟು ಹಿಂದೆ ಹೇಳಿರ್ತಕ್ಕಂಥ ಇಷ್ಟು ಶ್ಲೋಕಗಳಲ್ಲಿ ವರ್ಣನೆ ಮಾಡಿರುವಂತಹ ವಿಷಯವನ್ನ ಇಲ್ಲಿ ಉಪಸಂಹಾರ ಮಾಡ್ತಾ ಇದ್ದಾರೆ. ಉಪಸಂಹರತಿ ಏಷಾ ಇತ್ಯಾದಿ ಉಪಸಂಹಾರವನ್ನ ಮಾಡ್ತಾ ಇದ್ದಾರೆ ಏಷಾ ಅನ್ನುವಂತಹ ಶ್ಲೋಕದಿಂದ. ನಾಸ್ತ್ಯನ್ಯ ಇತಿ ವಚನೇನ ಅರ್ಥಾಪತ್ಯ ಸಂಭವಾದೀನಾಂ ಅನ್ಯ ತಂತ್ರ ಮತಾನಾಂ ಪ್ರಮಾಣಾನಾಂ ನಿಷೇಧಂ ಕರೋತಿ. ಇಲ್ಲಿ ಬೇರೆ ಬೇರೆ ತಂತ್ರಗಳಲ್ಲಿ ಬೇರೆ ಬೇರೆ ಪ್ರಮಾಣಗಳನ್ನ ಅಂಗೀಕಾರ ಮಾಡ್ತಾರೆ. ಉದಾಹರಣೆಗೆ ಉಪಮಾನವನ್ನ ಅಂಗೀಕಾರ ಮಾಡ್ತಾರೆ, ಅರ್ಥಾಪತ್ತಿ, ಸಂಭವ, ಐತಿಹ್ಯ ಮುಂತಾದಂತಹ ಅನೇಕ ಪ್ರಮಾಣಗಳನ್ನ ದಾರ್ಶನಿಕರು ತಮ್ಮ ತಮ್ಮ ಒಂದು ತಂತ್ರಗಳಲ್ಲಿ ಅಂಗೀಕಾರ ಮಾಡಿದ್ದಾರೆ. ಸೊ ಅವುಗಳನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಈ ನಾಲ್ಕನ್ನು ಹೊರತುಪಡಿಸಿ ಪ್ರಧಾನವಾಗಿ ಮೂರು, ಪ್ರತ್ಯಕ್ಷ, ಅನುಮಾನ, ಆಪ್ತೋಪದೇಶ, ಎಲ್ಲ ಪ್ರಮಾಣಗಳು ಈ ಮೂರರಲ್ಲಿ ಅಂತರ್ಭವ ಆಗ್ತವೆ. ಯುಕ್ತಿಯನ್ನು ಸೇರಿಸ್ಕೊಂಡ್ರೆ ನಾಲ್ಕು ಅಂತ ಇಟ್ಕೊಂಡ್ರು. ಆ ನಾಲ್ಕರಲ್ಲಿಯೇ ಎಲ್ಲವೂ ಕೂಡ ಅಂತರ್ಭವ ಆಗ್ತದೆ. ಇವುಗಳನ್ನ ಹೊರತುಪಡಿಸಿ ಬೇರೆ ಯುಕ್ತಿ ಬೇರೆ ಪ್ರಮಾಣಗಳು ಇಲ್ಲ ಅನ್ನುವಂತಹ ವಿಷಯವನ್ನ ನಾಸ್ತ್ಯನ್ಯ ಅನ್ನುವಂತಹ ಒಂದು ಪದದಿಂದ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನಾಸ್ತ್ಯನ್ಯ ವಚನೇನ ಅರ್ಥಾಪತ್ತಿ ಸಂಭವಾದೀನ, ಅರ್ಥಾಪತ್ತಿ, ಸಂಭವ, ಐತಿಹ್ಯ, ಬೇರೆ ಬೇರೆ ಈ ಪ್ರಮಾಣಗಳೇನೇನು ಹೋಗ್ತಾರೆ ಅವುಗಳ ನಿಷೇಧವನ್ನ ಮಾಡ್ತಾ ಇದೆ. ನಿಷೇಧದಿಂದ ಅಂದ್ರೆ ಸರ್ವತಾ ಅದು ಇಲ್ಲ, ಆ ಪ್ರಮಾಣಗಳು ಸರಿಯಾದದ್ದಲ್ಲ ಅಂತಲ್ಲ. ಆ ಎಲ್ಲ ಪ್ರಮಾಣಗಳು ಈ ನಮ್ಮ ಮೂರು ಪ್ರಮಾಣಗಳಲ್ಲಿ ಏನಾಗ್ತವೆ ಬಂದು ಸೇರ್ಕೊಳ್ತವೆ, ಅಲ್ಲಿ ಅಂತರ್ಭಾವ ಆಗ್ತವೆ ಅನ್ನುವಂತಹ ಅಭಿಪ್ರಾಯದಿಂದ ಬೇರೆ ಪ್ರಮಾಣಗಳು ಇಲ್ಲ ಅನ್ನುವಂತಹ ನಿಷೇಧವನ್ನ ಮಾಡಿ ಪ್ರಸ್ತುತೆ ಪರೀಕ್ಷಾ ಪ್ರಯೋಜಯತಿ. ಇಲ್ಲಿ ಪರೀಕ್ಷೆಯ ಪ್ರಯೋಜನವನ್ನ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ತಯಾ ಚಾಸ್ತಿ ಉಪಲಭ್ಯತೆ ಚ ಪುನರ್ಭವ ಇತಿ. ತಯಾ ಚಾಸ್ತಿ ಪುನರ್ಭವ ಅಂತ ಹೇಳಿದ್ರಲ್ಲ, ಆ ತಯ ಅಂದ್ರ ಈ ಪರೀಕ್ಷಾ ಏನಿದೆ ಅದರಿಂದ ಪುನರ್ಭವ ಇದೆ ಅನ್ನುವಂತಹ ವಿಷಯ ನಮಗೆ ತಿಳಿದು ಬರ್ತದೆ ಅಂತ. ಸೊ ಇಲ್ಲಿ ಈ ಒಂದು ವಿಷಯದ ಉಪಸಂಹಾರ ನಾವು ನೋಡಬಹುದು. ನಂತರ ಈ ಆಪ್ತೋಪದೇಶದ ವಿವರಣೆಯನ್ನ ಇನ್ನೂ ವಿಸ್ತಾರವಾಗಿ ಹೇಳ್ತಾರೆ. ಎಲ್ಲಿ ಆಪ್ತೋಪದೇಶದಲ್ಲಿ ಪುನರ್ಭವ ಇದೆ ಅಂತ ಪ್ರತಿಪಾದನೆ ಮಾಡಿದರೆ ಆ ಒಂದು ವಿಷಯವನ್ನ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ತತ್ರ ಆಪ್ತಾಗಮಸ್ತಾವದ್ ವೇದಃ ಯಶ್ಚ ಅನ್ಯೇಪಿ ಕಶ್ಚಿತ್ ವೇದಾರ್ಥಾದ್ ಅವಿಪರೀತಃ ಪರೀಕ್ಷಕೈಃ ಪ್ರಣೀತಃ ಶಿಷ್ಟಾನುಮತೋ ಲೋಕಾನುಗ್ರಹ ಪ್ರವೃತ್ತಃ ಶಾಸ್ತ್ರವಾದಃ ಸ ಚ ಆಪ್ತಾಗಮಃ. ಆಪ್ತಾಗಮಾತ್ ಉಪಲಭ್ಯತೆ ದಾನ ತಪೋ ಯಜ್ಞ ಸತ್ಯ ಅಹಿಂಸಾ ಬ್ರಹ್ಮಚರ್ಯಾಣಿ ಅಭ್ಯುದಯ ನಿಶ್ರೇಯಸಕರಾಣೀತಿ. ಇಲ್ಲಿ ಆಪ್ತೋಪದೇಶದ ಒಂದು ಲಕ್ಷಣವನ್ನು ನಮ್ಗೆ ಮೊದಲಿಗೆ ತಿಳಿಸ್ಕೊಡ್ತಾರೆ. ತತ್ರ ಆಪ್ತಾಗಮಸ್ತಾವದ್ ವೇದ. ಆಪ್ತಾಗಮ ಯಾವುದು ಅಂತಂದ್ರೆ ವೇದವೇ ನಮಗೆ ಆಪ್ತಾಗಮ, ವೇದವೇ ನಮಗೆ ಪ್ರಮಾಣ. ಅದು ಪ್ರಧಾನಭೂತವಾದಂತಹದ್ದು ವೇದ. ಇನ್ನ ಯಶ್ಚ ಅನ್ಯಃ ಅಪಿ ಕಶ್ಚಿದ್ ವೇದಾರ್ಥಾದ್ ಅವಿಪರೀತಃ ಪರೀಕ್ಷಕೈಃ ಪ್ರಣೀತಃ ಶಿಷ್ಟಾನುಮತಃ ಲೋಕಾನುಗ್ರಹ ಪ್ರವೃತ್ತಃ ಶಾಸ್ತ್ರವಾದಃ. ಇನ್ನ ಈ ಆಪ್ತಾಗಮಸ್ತಾವದ್ ವೇದ ಅಂತಂದ್ರೆ ವೇದಗಳನ್ನ ಅಪೌರುಷೇಯ ಅಂತ ಎಲ್ಲರೂ ಅಂಗೀಕಾರ ಮಾಡಿದ್ದಾರೆ. ಆಯುರ್ವೇದದಲ್ಲೂ ಕೂಡ
ಆ ವೇದವನ್ನ ಅಪೌರುಷೇಯ ಅಂತ ಅಂಗೀಕಾರ ಮಾಡಿದ್ದಾರೆ. ಇದನ್ನ ನಾವು ಎಲ್ಲಿ ನೋಡ್ಬೋದು ಅಂದ್ರೆ ಈಗ ಅಷ್ಟಾಂಗ ಹೃದಯದಲ್ಲಿ ಹೇಳ್ತಾರೆ, ಏನೋ ಬ್ರಹ್ಮ ಸ್ಮೃತ್ವ ಐಷೋ ವೇದಂ ಅಂತ ಹೇಳಿ. ಸ್ಮೃತ್ವ ಅನ್ನುವಂತಹ ಒಂದು ಆ ವಾಕ್ಯ, ಆ ಒಂದು ಶಬ್ದ ಬಳಸಿದ್ರಿಂದ ಏನು ಹೇಳ್ತದೆ ಅಂತಂದ್ರೆ, ಈ ಆಯುರ್ವೇದ ಅಂತ ಅನ್ನೋದು ಶಾಶ್ವತವಾದಂತಹ ನಿತ್ಯವಾದಂತಹ ಜ್ಞಾನ, ಅದಕ್ಕೆ ಆದಿ ಅಂತ್ಯ ಇಲ್ಲ, ಅದು ಯಾರಿಂದಲೂ ರಚಿತವಾಗಿಲ್ಲ ಅಂತನ್ನುವಂತಹ ವಿಷಯ ಅದರಿಂದ ನಮಗೆ ಸ್ಮೃತ್ವ ಅಂತನ್ನುವಂತಹ ಒಂದು ಪದ ತಿಳಿಸ್ಕೊಡ್ತದೆ. ಯಾಕಂದ್ರೆ ಬ್ರಹ್ಮ ಆಗ್ಲಿ ಬೇರೆ ಯಾರಾದ್ರೂ ಅದನ್ನ ರಚನೆ ಮಾಡಿದ್ರೆ ಅದನ್ನ ಕೃತ್ವ ಅಂತ ಹೇಳ್ಬೇಕಾಗಿತ್ತು. ಕೃತ್ವ ಅಂತ ಹೇಳದೇನೆ ಸ್ಮೃತ್ವ ಅಂತ ಹೇಳಿದ್ರಿಂದಾಗಿ ಆ ಸ್ಮರಣದಲ್ಲಿ ತೆಗೆದುಕೊಂಡರು ಅಂತಂದ್ರೆ ಹಿಂದೆ ಇತ್ತು ಸ್ಮರಣ. ನಾವು ಯಾವ್ದನ್ನ ಸ್ಮರಣ ಮಾಡ್ತೀವಿ ಅಂದ್ರೆ, ಹಿಂದೆ ಯಾವುದೋ ಒಂದು ವಸ್ತು ಇದೆ, ಅದನ್ನ ಈಗ ಪ್ರಕೃತದಲ್ಲಿ ನಾವು ಅದ್ರ ಬಗ್ಗೆ ವಿಚಾರ ಮಾಡಿದಾಗ ಅದು ಸ್ಮರಣೆಗೆ ತಂದ್ಕೊಡ್ತೀವಿ. ಹಾಗಾಗಿ ಸ್ಮರಣೆಗೆ ತಂದ್ಕೊಳ್ತಾ ಇದ್ದೀವಿ ಅಂತಂದ್ರೆ ಅದು ಪೂರ್ವದಲ್ಲಿ ಇತ್ತು ಅಂತ. ಸೊ ಹಾಗಾಗಿ ಈ ಆಯುರ್ವೇದ ಅಂತ ಅನ್ನೋದು ಅನಂತವಾದಂತಹ ಶಾಸ್ತ್ರ ಇದ್ದದರಿಂದಾಗಿ ಅದು ಏನು ನಿತ್ಯವಾದಂತಹದ್ದು ಅಂತ. ಆಪ್ತಾಗಮಸ್ತಾವದ್ ವೇದ ಇದು ಅಪೌರುಷೇಯವಾದಂತಹದ್ದು. ಯಶ್ಚ ಅನ್ಯೋಪಿ ಕಶ್ಚಿದ್ ವೇದಾರ್ಥಾದ್ ಅವಿಪರೀತ. ಸೊ ಇನ್ನು ವೇದ ಮಾತ್ರ ಅಪೌರುಷೇಯವಾದದ್ದು, ಇನ್ನು ಪೌರುಷೇಯವಾದಂತಹ ಅನೇಕ ಗ್ರಂಥಗಳಿವೆ ಅಲ್ಲ, ಅವುಗಳ ಬಗ್ಗೆ ಹೇಗೆ ಅಂತ ಪ್ರಶ್ನೆ ಬಂದಾಗ, ಮತ್ತು ಅವು ಪ್ರಮಾಣ ಹೌದೋ ಅಲ್ವೋ ಅಂತ ಪ್ರಶ್ನೆ ಬಂದಾಗ, ಯಶ್ಚ ಅನ್ಯಃ ಅಪಿ ಕಶ್ಚಿತ್. ಈಗ ವೇದ ಇದೆ, ವೇದಕ್ಕೆ ಅವಿರುದ್ಧವಾದಂತಹದ್ದು, ವೇದಗಳ ವಿಚಾರಗಳಿಗೆ ಅನುಗುಣವಾದಂತಹದ್ದು, ಮತ್ತೆ ಪರೀಕ್ಷಕೈಹಿ ಪ್ರಣೀತ, ಪರೀಕ್ಷೆಯನ್ನ ಮಾಡ್ತಕ್ಕಂತಹ ಬುದ್ಧಿಯುಳ್ಳ ಈ ಋಷಿಗಳು ಏನು ಪ್ರಣೀತ, ಅವರಿಂದ ರಚಿಸಲ್ಪಟ್ಟಂತಹದ್ದು. ಶಿಷ್ಟಾನುಮತಃ, ಶಿಷ್ಟರಾದಂತಹ ಜನರು ಯಾವುದನ್ನ ಅನುಮೋದನ ಮಾಡಿದ್ದಾರೆ ಅಂತಹದ್ದು. ಲೋಕಾನುಗ್ರಹ ಪ್ರವೃತ್ತ, ಲೋಕಸ್ತು ಭುವನೇ ಜನೆ ಅಂತ. ಲೋಕ ಶಬ್ದಕ್ಕೆ ಭುವನ ಮತ್ತು ಜನ ಅಂತ ಎರಡು ಅರ್ಥ ಇದೆ. ಅಂದ್ರೆ ಲೋಕ ಅಂತಂದ್ರೆ ಈಗ ಅನೇಕ ಲೋಕಗಳು, ಅಂದ್ರೆ ಈಗ ಭೂಲೋಕ, ಭೂಲೋಕ, ಸ್ವರ್ಲೋಕ ಅಂತ ಅನೇಕ ಲೋಕಗಳನ್ನ, ಸ್ವರ್ಗಲೋಕ, ನರಕ ಇತ್ಯಾದಿ ಲೋಕಗಳನ್ನ ಹೇಳ್ತೀವಿ. ಇನ್ನ ಜನರನ್ನು ಲೋಕ ಶಬ್ದದಿಂದ ಕರೀತಾರೆ. ಲೋಕ ಅಂತಂದ್ರೆ ಈ ಜನರನ್ನ ಲೋಕ ಅಂತ ಕರೀತಾರೆ. ಲೋಕಾನುಗ್ರಹ ಪ್ರವೃತ್ತ ಅಂತಂದ್ರೆ ಜನಗಳಿಗೆ ಅನುಗ್ರಹ ಪೂರ್ವಕವಾಗಿ ಅಥವಾ ಜನಗಳ ಮೇಲೆ ಅನುಗ್ರಹ ಮಾಡಲಿಕ್ಕೆ ಹೊರಟಂತಹ ಏನೊಂದು ಶಾಸ್ತ್ರವಾದ ಇದೆ, ಅದು ಕೂಡ ಏನು ಆಪ್ತಾಗಮ ಅಂತ ಕರೆಯಲ್ಪಡುತ್ತೆ. ಉದಾಹರಣೆಗೆ ಈಗ ಆಯುರ್ವೇದನೇ ಇದೆ. ಈ ಆಯುರ್ವೇದ ಏನಾಗಿದೆ, ಇದು ಲೋಕಾನುಗ್ರಹ ಪ್ರವೃತ್ತಿಯಾದಂತಹ ಒಂದು ಶಾಸ್ತ್ರ ಇದು. ಯಾಕೆ, ಇಲ್ಲಿರ್ತಕ್ಕಂತಹ ಜನರು ತಮ್ಮ ಜರಾವ್ಯಾಧಿಗಳನ್ನ ನಾಶ ಮಾಡಿಕೊಂಡು ಅಥವಾ ಅವುಗಳನ್ನು ದೂರ ಮಾಡಿ ಅವರು ಧರ್ಮಾರ್ಥ ಕಾಮ ಮೋಕ್ಷ ಅನ್ನುವಂತಹ ಚತುರ್ವಿಧ ಪುರುಷಾರ್ಥಗಳನ್ನ ಪಡೆಯಲಿಕ್ಕೋಸ್ಕರ ಪ್ರವೃತ್ತವಾದಂತಹದ್ದು ಈ ಆಯುರ್ವೇದ. ಹಾಗಾಗಿ ಯಾವುದು ವೇದಗಳಿಗೆ ವಿಪರೀತವಲ್ಲದ ಅರ್ಥವನ್ನ ಹೊಂದಿರುವಂತಹದ್ದು, ಪರೀಕ್ಷಕರಿಂದ ಪ್ರಣೀತವಾಗಿರ್ತಕ್ಕಂತಹದ್ದು, ಶಿಷ್ಟರಿಯಿಂದ ಅನುಮೋದಿಸಲ್ಪಟ್ಟಂತಹದ್ದು ಅಥವಾ ಶಿಷ್ಟರಿಗೆ ಅನುಮತವಾದಂತಹದ್ದು, ಲೋಕ ಅಂದ್ರೆ ಜನರ ಅನುಗ್ರಹ ದೃಷ್ಟಿಕೋನದಿಂದ ಪ್ರವೃತ್ತವಾದಂತಹ ಶಾಸ್ತ್ರವಾದ ಏನಿದೆ ಅದನ್ನ ಆಪ್ತಾಗಮ ಅಂತ ಕರೀತಾರೆ. ಸಚ ಆಪ್ತಾಗಮ ಅಂತಹದ್ದು ಆಪ್ತಾಗಮ. ಇನ್ನ ಆಪ್ತಾಗಮಾದುಪಲಭ್ಯತೆ ದಾನ ತಪೋ ಯಜ್ಞ ಸತ್ಯ ಅಹಿಂಸಾ ಬ್ರಹ್ಮಚರ್ಯಾಣಿ ಅಭ್ಯುದಯ ನಿಶ್ರೇಯಸಕರಾಣೀತಿ. ಇನ್ನ ಆಪ್ತಾಗಮದಿಂದ ನಮಗೆ ಏನ್ ತಿಳಿದು ಬರ್ತಾ ಇದೆ, ಈ ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ, ಈ ಪರಲೋಕವನ್ನ ಅಥವಾ ಈ ಪುನರ್ಭವವನ್ನ ಕುರಿತು ಏನ್ ಹೇಳಿದ್ದಾರೆ ಅಂತಂದ್ರೆ, ಆಪ್ತಾಗಮಾದ್ ಉಪಲಭ್ಯತೆ ಏನು, ದಾನವನ್ನ ಹೇಳಿದ್ದಾರೆ, ತಪಸ್ಸನ್ನ ಹೇಳಿದ್ದಾರೆ, ಯಜ್ಞವನ್ನ ಹೇಳಿದ್ದಾರೆ, ಸತ್ಯವನ್ನ ಹೇಳಿದ್ದಾರೆ, ಅಹಿಂಸೆಯನ್ನ ಹೇಳಿದ್ದಾರೆ, ಬ್ರಹ್ಮಚರ್ಯವನ್ನ ಹೇಳಿದ್ದಾರೆ. ಇನ್ನ ಅಭ್ಯುದಯ ನಿಶ್ರೇಯಸಕರಾಣಿ. ಅಭ್ಯುದಯ ಅಂತಂದ್ರೆ ಸ್ವರ್ಗಕ್ಕೋಸ್ಕರ ಮಾಡತಕ್ಕಂತಹ, ಸ್ವರ್ಗ ಪ್ರಾಪ್ತಿಗೋಸ್ಕರ ಮಾಡತಕ್ಕಂತಹ ಕರ್ಮಗಳನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಿಶ್ರೇಯಸಃ ಅಂತಂದ್ರೆ ಮೋಕ್ಷವನ್ನ ಕುರಿತು ಮಾಡಬೇಕಾದಂತಹ ವಿಷಯಗಳನ್ನ ನಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಸ್ವರ್ಗ ಮತ್ತು ಮೋಕ್ಷ ಇವುಗಳನ್ನ ಪಡೆಯಬೇಕಾದ್ರೆ ನಾವೆಲ್ಲ ಏನೆಲ್ಲ ಕಾರ್ಯಗಳನ್ನು ನಾವು ಮಾಡಬೇಕು ಇಹಲೋಕದಲ್ಲಿ ಅನ್ನುವಂತಹ ವಿಷಯಗಳನ್ನ ನಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇವುಗಳನ್ನ ಮಾಡಬೇಕು ಅಂತಂದಾಗ ಇದರಿಂದ ಏನ್ ಹೇಳಿದ್ದು, ಸ್ವರ್ಗಕ್ಕೆ ನಾವು ಹೋಗ್ಬೇಕು, ಮೋಕ್ಷಕ್ಕೆ ಹೋಗ್ಬೇಕು ಅಂತಂದಾಗ ಈ ದೇಹವನ್ನು ಹೊರತುಪಡಿಸಿ ಅನ್ಯ ದೇಹವೂ ಇದೆ ಅಂತ ಹೇಳಿದಂಗಾಯ್ತು. ಇನ್ನ ಸ್ವರ್ಗ ಇದು ಪರ್ಮನೆಂಟ್ ಆಗಿರುವಂತಹ ಲೋಕ ಅಲ್ಲ. ಸ್ವರ್ಗ ಇದು ಟೆಂಪರರಿ ಲೋಕ. ಅಂದ್ರೆ ನಾವು ಮಾಡಿದಂತಹ ಪುಣ್ಯದ ಫಲವಾಗಿ ಅಲ್ಲಿ ಸುಖವನ್ನು ಭೋಗ ಮಾಡತಕ್ಕಂತಹ ಒಂದು ಲೋಕ ಏನಿದೆ ಅದನ್ನ ನಾವು ಸ್ವರ್ಗ ಅಂತ ಕರಿತೀವಿ. ಆ ಪುಣ್ಯದ
ಫಲ ಅಲ್ಲಿ ನಮಗೆ ಪೂರ್ಣ ಮುಗಿದು ಹೋದ ಮೇಲೆ ಮತ್ತೆ ಏನಾಗುತ್ತೆ, ನಾವು ಮತ್ತೆ ಇಲ್ಲಿ ಭೂಲೋಕಕ್ಕೆ ಬರಬೇಕು, ಇಲ್ಲಿ ಮತ್ತೆ ಕರ್ಮಗಳನ್ನು ಮಾಡಬೇಕು, ಅಲ್ಲಿ ಪುಣ್ಯ ಪಾಪಗಳನ್ನು ಮಾಡಿ ಮತ್ತೆ ಸ್ವರ್ಗವೋ ನರಕವೋ ಆ ಫಲಕ್ಕ, ಆ ಕರ್ಮ ಫಲಕ್ಕೆ ಅನುಗುಣವಾಗಿ ಮತ್ತೆ ನಮಗೆ ಆ ಲೋಕಗಳ ಉಪಲಬ್ಧಿ ಆಗ್ತದೆ. ಸೊ ಹಾಗಾಗಿ ಏನ್ ಹೇಳ್ದಂಗಾಯ್ತು ಅಂದ್ರೆ, ಸ್ವರ್ಗಕ್ಕೆ ಹೋಗ್ಬೇಕು ಮತ್ತೆ ಬರ್ಬೇಕು, ಮತ್ತೆ ಸ್ವರ್ಗನೋ ನರಕನೋ ಹೋಗ್ಬೇಕು ಬರ್ಬೇಕು, ಈ ರೀತಿಯಾಗಿ ಏನೋ ಆ ಚಕ್ರ ನಡೀತಾನೆ ಇರ್ತದೆ. ಸೊ ಆ ಒಂದು ಈ ಚಕ್ರ ನಡಿಬೇಕಾದ್ರೆ ಅಲ್ಲಿ ಏನಾಗ್ಬೇಕು, ಮತ್ತೆ ಈ ದೇಹದಿಂದ ಸ್ವರ್ಗಕ್ಕೆ ಹೋದ್ವಿ, ಈ ದೇಹ ಬಿಟ್ಟು ಸ್ವರ್ಗಕ್ಕೆ ಹೋಗ್ತೀವಿ, ಮತ್ತೆ ಕೆಳಗ್ ಬಂದು ಮತ್ತೆ ಇನ್ನೊಂದು ದೇಹವನ್ನು ಪಡಿತೀವಿ, ಮತ್ತೆ ಅಲ್ಲಿ ಕರ್ಮಗಳನ್ನು ಮಾಡ್ತೀವಿ, ಮತ್ತೆ ಸ್ವರ್ಗನೋ ನರಕನೋ ಹೋಗ್ತೀವಿ, ಮತ್ತೆ ಬರ್ತೀವಿ. ಸೊ ಈ ರೀತಿಯಾಗಿ ಈ ಅದು ಪುನರ್ಭವವನ್ನ ಒಪ್ಪಬೇಕಾದಂತಹ ಒಂದು ಪ್ರಸಂಗವನ್ನ ಅಥವಾ ಪೂರ್ವ ಪುನರ್ಜನ್ಮವನ್ನ ಒಪ್ಪುವಂತಹ ಪ್ರಮಾಣಗಳನ್ನ ನಮಗೆ ಈ ಆಪ್ತಾಗಮಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಆದ್ದರಿಂದಾಗಿ ಆಪ್ತಾಗಮಗಳು ಏನ್ ಮಾಡ್ತಾ ಇವೆ, ಈ ಪುನರ್ಭವವನ್ನ ಪ್ರತಿಪಾದನೆ ಮಾಡ್ತಾ ಇವೆ ಅಂತ ಈ ಒಂದು ಸೂತ್ರದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ತತ್ರ ಶಬ್ದಸ್ಯ ಪುನರ್ಭವ ಪ್ರತಿಪಾದಕತ್ವ ದರ್ಶಯತಿ. ಇಲ್ಲಿ ಶಬ್ದಕ್ಕೆ ಅಂದ್ರೆ ಆಪ್ತಾಗಮ ಏನಿದೆ ಅದಕ್ಕೆ ಪುನರ್ಭವ ಪ್ರತಿಪಾದಕತ್ವ, ಪುನರ್ಭವ ಅಂದ್ರೆ ಪುನರ್ಜನ್ಮ ಇದೆ ಅನ್ನುವಂತಹ ವಿಷಯವನ್ನ, ಅದರ ಪ್ರತಿಪಾದನೆಯನ್ನ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ತತ್ರ ಆಪ್ತಾಗಮ ಇತ್ಯಾದಿ, ಆಪ್ತಾಗಮ ಅನ್ನುವಂತಹ ಈ ಶ್ಲೋಕದಿಂದ ಪ್ರಥಮಂ ವೇದಂ ಪ್ರದರ್ಶಯನ್ ವೇದಸ್ಯ ನಿರಸ್ತ ವಿಭ್ರಮಶಂಕಂ ಪ್ರಾಮಾಣ್ಯಂ ದರ್ಶಯತಿ. ಮೊದಲು ತತ್ರ ಆಪ್ತಾಗಮಸ್ತಾವದ್ ವೇದ ಅಂತ ಏನ್ ಹೇಳಿದ್ರು, ಅಲ್ಲಿ ವೇದವನ್ನ ಮೊದಲು ಹೇಳಿ ಆ ವೇದಸ್ಯ ನಿರಸ್ತ ವಿಭ್ರಮಶಂಕಂ ಪ್ರಾಮಾಣ್ಯಂ ದರ್ಶಯತಿ. ವೇದಗಳಿಗೆ ಯಾವುದೇ ವಿಧವಾದಂತಹ ಭ್ರಮಾತ್ಮಕ ಜ್ಞಾನ ಇಲ್ಲ, ಆ ವೇದಗಳು ನಿಶಂಕ, ಯಾವುದೇ ವಿಧವಾದಂತಹ ಸಂದೇಹ ಇಲ್ಲದೇನೆ ಅವುಗಳು ನಿಸ್ಸಂದೇಹವಾಗಿ ಅವು ಪ್ರಾಮಾಣ್ಯವನ್ನ ಅವುಗಳಿಗೆ ಅಂದ್ರೆ ತಿಳಿಸ್ಕೊಟ್ರು. ಅಂದ್ರೇನು, ಇವುಗಳಿಗೆ ಇದು ಯಾರಿಂದ ರಚಿತವಾಗಿಲ್ಲ, ಹಾಗಾಗಿ ಪುರುಷಕೃತವಾದಂತಹ ಯಾವುದೇ ದೋಷ ಈ ಆಗಮದಲ್ಲಿ ಇಲ್ಲ. ಪುರುಷಕೃತವಾದಂತಹ ದೋಷ ಇಲ್ಲ ಅಂತಂದಾಗ ಅದು ಶುದ್ಧವಾದಂತಹ ವಾಂಗ್ಮಯ ಆಗಿರುವಂತಹದ್ದು ವೇದ ಆಗಿದೆ. ಆದ್ದರಿಂದಾಗಿ ಇದು ಪ್ರಮಾಣಭೂತವಾದಂತಹ ಶಾಸ್ತ್ರ ಅಂತ ಆ ವೇದಗಳಿಗೆ ಯಾವುದೇ ವಿಭ್ರಮ ಶಂಕೆ ಇಲ್ಲದೆ ಇರತಕ್ಕಂತಹ ಪ್ರಾಮಾಣ್ಯವನ್ನ ತಿಳಿಸ್ಕೊಟ್ಟು, ಯಶ್ಚ ಅನ್ಯಃ ಅಪಿ ಇತ್ಯನೇನ ಗ್ರಂಥೇನ ವೇದಾರ್ಥ ಅವಿಪರೀತತ್ವಾದಿ ಅವಿಪರೀತತ್ವಾದಿಭಿಃ ಹೇತುಭಿಃ ಪರಿಚ್ಛೇದನೀಯ ಪ್ರಾಮಾಣ್ಯ ಆಯುರ್ವೇದ ಸ್ಮೃತಿ ಶಾಸ್ತ್ರಾದೀನಿ ದರ್ಶಯತಿ. ಇನ್ನ ಯಶ್ಚ ಅನ್ಯಃ ಅಪಿ ಅಂತ ಹೇಳಿ ಇಲ್ಲಿ ಹೇಳೋದ್ರಿಂದಾಗಿ ಅನೇಕ ಶಾಸ್ತ್ರಗಳಿದೆ. ಅಂದ್ರೆ ವೇದವನ್ನು ಹೊರತುಪಡಿಸಿ ಈಗ ವೇದಗಳನ್ನ ನಾವು ತಿಳಿಯಬೇಕು ಅಂತಂದ್ರೆ ವೇದಾಂಗಗಳು ಅಂತ 6 ಶಾಸ್ತ್ರಗಳನ್ನ ಹೇಳ್ತಾರೆ. ಶಿಕ್ಷಾ, ಕಲ್ಪ, ವ್ಯಾಕರಣ, ಛಂದೋ, ನಿರುಕ್ತ ಅಂತ ಹೇಳಿ 6 ಜ್ಯೋತಿಷ 6 ವೇದಾಂಗಗಳನ್ನ ಹೇಳ್ತಾರೆ. ಸೊ ಈ 6 ವೇದಾಂಗಗಳು ಮತ್ತೆ ಏನದು ಅಂತಂದ್ರೆ ಅವುಗಳು ಪ್ರಮಾಣ ಹೌದು ಅಲ್ವ ಅಂತಂದಾಗ ಇಲ್ಲ, ಅವುಗಳು ಕೂಡ ಪ್ರಮಾಣವೇ ಅಂತ ಅದನ್ನ ತಿಳಿಸುವುದಕ್ಕೋಸ್ಕರವಾಗಿ ಏನ್ ಹೇಳಿದ್ರು, ಯಶ್ಚಃ ಅನ್ಯಃ ಅಪಿ, ಯಾವುದೋ ವೇದಗಳಿಂದ ಭಿನ್ನವಾಗಿದ್ದರೂ ಕೂಡ ವೇದಾರ್ಥ ಅವಿಪರೀತತ್ವಾದಿ ಬಹುಭಿಃ ಹೇತುಭಿಃ, ವೇದಾರ್ಥ ಅವಿಪರೀತತ್ವಾದಿ ಹೇತುಭಿಃ, ವೇದಾರ್ಥಕ್ಕೆ ವಿಪರೀತವಲ್ಲದ ವಿಪರೀತವಲ್ಲದ ವಿಷಯಗಳನ್ನು ಯಾವುದು ಪ್ರತಿಪಾದನೆ ಮಾಡ್ತಾ ಇರುವಂತಹ ಅನೇಕ ಹೇತುಗಳನ್ನು ಹೇಳಿದ್ರು. ಯಾವುದು ಅವಿಪರೀತ ಅನ್ನುವಂತಹ ಒಂದು ಹೇತು, ಪರೀಕ್ಷಕೈಹಿ ಪ್ರಣೀತ ಅಂತ 2ನೇದ್ದು, ಶಿಷ್ಟಾನುಮತ ಅನ್ನುವಂತಹ 3ನೇದ್ದು, ಲೋಕಾನುಗ್ರಹ ಪ್ರವೃತ್ತ ಅನ್ನುವಂತಹ 4. ಈ ರೀತಿಯಾಗಿ ಅನೇಕ ಹೇತುಗಳನ್ನ ನಮಗೆ ತಿಳಿಸ್ಕೊಟ್ಟು ಪರಿಚ್ಛೇದನೀಯ ಪ್ರಾಮಾಣ್ಯ ಆಯುರ್ವೇದ ಸ್ಮೃತಿ ಶಾಸ್ತ್ರಾದೀನಿ ದರ್ಶಯತಿ. ಅಂದ್ರೆ ಯಾವುದು ನಿಶ್ಚಯ ಪೂರ್ವಕವಾಗಿ ವೇದಕ್ಕೆ ಅವಿಪರೀತವಾದಂತಹದ್ದು, ಪರೀಕ್ಷಕರಿಂದ ಪ್ರಣೀತವಾದದ್ದು, ಶಿಷ್ಟರಿಗೆ ಅನುಮತವಾದಂತಹದ್ದು, ಲೋಕಾನುಗ್ರಹ ಪ್ರವೃತ್ತಿಯಾದಂತಹದ್ದು ಅಂತ ಯಾವುದು ಪರಿಚ್ಛೇದನೀಯ ಅಂದ್ರೆ ನಿಸ್ಸಂದೇಹವಾಗಿಯೂ ಕೂಡ ಯಾವುದು ನಿಶ್ಚಯೇನ ಪ್ರಮಾಣಭೂತವಾದದ್ದು ಅಂತಹ ಆಯುರ್ವೇದ ಮುಂತಾದಂತಹ ಸ್ಮೃತಿ ಶಾಸ್ತ್ರಗಳನ್ನು ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅವುಗಳು ಕೂಡ ಪ್ರಮಾಣ ಅನ್ನುವಂತಹ ವಿಷಯನ ನಮಗೆ ತಿಳಿಸ್ಕೊಟ್ರು. ಇನ್ನ ಶಾಸ್ತ್ರವಾದ ಅಂತ ಹೇಳಿದ್ರಲ್ಲ, ಶಾಸ್ತ್ರ ರೂಪವಾದಂತಹ ವಾದ ಏನಿದೆ ಅದನ್ನ ಶಾಸ್ತ್ರವಾದ ಅಂತ ಶಬ್ದದಿಂದ ಕರೀತಾರೆ. ಶಾಸ್ತ್ರ ರೂಪ ಅಂತಂದ್ರೆ ಏನು, ಯಾವುದು ಶಾಸನ ಮಾಡತಕ್ಕಂತಹ ವಾದ ಇದೆ. ಶಾಸನ ಅಂತಂದ್ರೆ ಈ ರೀತಿಯಾಗಿ ಮಾಡಿದ್ರೆ ಸರಿಯಾದಂತಹದ್ದು, ಇದೇ ರೀತಿಯಾಗಿ ನಾವು ಮಾಡ್ಬೇಕು, ಈ ರೀತಿಯಾಗಿ ಮಾಡದೇ ಇದ್ದಾಗ ಏನಾಗುತ್ತೆ, ನಮಗೆ
ಶಿಕ್ಷೆ ಆಗುತ್ತೆ, ದಂಡವನ್ನ ತೆತ್ತಬೇಕಾಗುತ್ತೆ ಅನ್ನುವಂತಹ ಒಂದು ಯಾವುದು ಸರಿ ತಪ್ಪುಗಳನ್ನ ನಿರ್ಣಯ ಮಾಡ್ತಕ್ಕಂತಹ ಒಂದು ಗ್ರಂಥ ಏನಿದೆ ಅದನ್ನ ಶಾಸ್ತ್ರ ಅಂತ ಕರೀತಾರೆ. ಈ ಉದಾಹರಣೆಗೆ ಆಯುರ್ವೇದದಲ್ಲಿ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ, ಈ ಶಾಸ್ತ್ರ, ಆಯುರ್ವೇದ ಶಾಸ್ತ್ರವೂ ಹೌದು, ತಂತ್ರವೂ ಹೌದು, ಚಿಕಿತ್ಸೆಯೂ ಹೌದು. ತಂತ್ರಂ ಶಾಸ್ತ್ರಂ ಚಿಕಿತ್ಸಾಚ ಅಂತ ಹೇಳಿ 30ನೇ ಅಧ್ಯಾಯದಲ್ಲಿ ಚರ್ಚೆ ಮಾಡ್ತಾರೆ. ಆಯುರ್ವೇದದ ಲಕ್ಷಣವನ್ನ ಹೇಳ್ಬೇಕಾದ್ರೆ ಹೇಳ್ತಾರೆ. ಅಲ್ಲಿ ಶಾಸ್ತ್ರ ಅಂತಂದ್ರೆ ಏನು, ಯಾವುದು ಶಾಸನ ಮಾಡ್ತದೋ ಅದನ್ನ ಶಾಸ್ತ್ರ ಅಂತ ಕರೀತಾರೆ. ಈಗ ನೀವು ದಿನಚರ್ಯ ಋತುಚರ್ಯಗಳನ್ನ ಸರಿಯಾಗಿ ಪಾಲನೆ ಮಾಡಬೇಕು, ಸ್ವಸ್ಥವೃತ್ತವನ್ನ ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಸ್ವಸ್ಥವೃತ್ತ ದಿನಚರ್ಯ ಋತುಚರ್ಯಗಳನ್ನ ಪಾಲನ ಮಾಡಲೇಬೇಕು ಅಂತ ಹೇಳೋದು ಏನಿದು ಅಂತಂದ್ರೆ ಇದು ಶಾಸ್ತ್ರ. ಇವುಗಳನ್ನು ಪಾಲನೆ ಮಾಡದೆ ಹೋದ್ರೆ ಏನಾಗುತ್ತೆ, ನಾವು ದಂಡವನ್ನ ತೆತ್ತಬೇಕಾಗತ್ತೆ. ಯಾವ ರೀತಿಯಾದಂತಹ ದಂಡ, ಇಲ್ಲಿ ನೀವು ದಿನಚರ್ಯ ಋತುಚರ್ಯಗಳನ್ನ ಪಾಲನೆ ಮಾಡದೆ ಹೋದ್ರೆ ಏನಾಗುತ್ತೆ, ರೋಗಗಳು ಬರ್ತವೆ. ಆ ರೋಗಗಳು ಶಿಕ್ಷಾರೂಪವಾಗಿ ಬರ್ತವೆ. ಯಾವ್ದ್ರ ಶಿಕ್ಷೆ, ದಿನಚರ್ಯ ಋತುಚರ್ಯಗಳನ್ನ ಮಾಡದೆ ಹೋದ್ರೆ ಆಗತಕ್ಕಂತಹ ಶಿಕ್ಷೆ ಅದು. ಸೊ ಈ ರೀತಿಯಾಗಿ ಶಾಸನಗಳನ್ನ ಈ ಬೇರೆ ಬೇರೆ ಸ್ಮೃತಿ ಗ್ರಂಥಗಳಲ್ಲೂ ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆಪ್ತಾಗಮಾದಿತಿ ವೇದಾತ್, ಆಪ್ತಾಗಮಾದ್ ಉಪಲಭ್ಯತೆ ಎನ್ನುವಂತಹ ಈ ಒಂದು ವಾಕ್ಯದಲ್ಲಿ ಆಪ್ತಾಗಮಾತ್ ಅಂದ್ರೆ ವೇದಾತ್ ಅಂತ, ವೇದದಲ್ಲಿ ನಮಗೆ ಈ ಎಲ್ಲ ಉಪಾಯಗಳನ್ನು ಹೇಳಿದ್ದಾರೆ. ಯಾವುದು ದಾನ, ತಪಸ್ಸು, ಯಜ್ಞ, ಸತ್ಯ, ಹಿಂಸಾ, ಬ್ರಹ್ಮಚರ್ಯ ಇತ್ಯಾದಿಗಳನ್ನ ನಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಯಜ್ಞ ಅಂತಂದ್ರೆ ಏನು, ಅಗ್ನಿಷ್ಠೋಮಾದಿ ಯಾಗಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅನ್ನುವಂತಹ ವೇದವಾಕ್ಯ ಇದೆ. ಯಾರು ಸ್ವರ್ಗವನ್ನು ಬಯಸುವವರಾಗಿದ್ದಾರೆ ಅವರು ಜ್ಯೋತಿಷ್ಠೋಮವನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಏನ್ ಹೇಳ್ದಂಗಾಯ್ತು, ಸ್ವರ್ಗವನ್ನು ಬಯಸುವವರು ಜ್ಯೋತಿಷ್ಠೋಮವನ್ನು ಮಾಡಬೇಕು ಅಂತ. ಅದು ವೇದದಲ್ಲಿ ಹೇಳಿರ್ತಕ್ಕಂತಹ ವಾಕ್ಯ ಇದು. ಸೊ ಆ ಜ್ಯೋತಿಷ್ಠೋಮವನ್ನು ಮಾಡುವುದರಿಂದ ನಮಗೆ ಏನಾಗುತ್ತೆ, ಸ್ವರ್ಗದ ಪ್ರಾಪ್ತಿ ಆಗುತ್ತೆ. ಇನ್ನ ಬ್ರಹ್ಮಚರ್ಯಂ, ಇಲ್ಲಿ ಬ್ರಹ್ಮಚರ್ಯ ಹೇಳಿದ್ರು. ಬ್ರಹ್ಮಚರ್ಯ ಅಂತಂದ್ರೆ ಏನು, ಉಪಸ್ಥ ಸಂಯಮಾದಿ, ಈ ಜನನೇಂದ್ರಿಯವನ್ನ ಸಂಯಮದಲ್ಲಿ ಇಟ್ಕೊಳ್ಳುವಂತಹದ್ದೇನಿದೆ ಅದನ್ನ ಬ್ರಹ್ಮಚರ್ಯ ಅಂತ ಕರೀತಾರೆ. ಇನ್ನ ಅಭ್ಯುದಯ ಅಂತಂದ್ರೆ ಸ್ವರ್ಗ. ಇನ್ನ ನಿಶ್ರೇಯಸಂ ಮೋಕ್ಷ, ನಿಶ್ರೇಯಸ ಅಂತಂದ್ರೆ ಮೋಕ್ಷ. ಅತ್ರ ಯಥಾಯೋಗ್ಯತೆಯ ಸ್ವರ್ಗಸ್ಯ ಮೋಕ್ಷಸ್ಯ ಚ ಕಾರಣಂ ಇತಿ ಬೋದ್ಧವ್ಯಂ. ಅಂದ್ರೆ ಯಥಾಯೋಗ್ಯವಾಗಿ, ಈಗ ದಾನ ಮಾಡಬೇಕು, ತಪಸ್ಸನ್ನ ಮಾಡಬೇಕು, ಯಜ್ಞವನ್ನ ಮಾಡಬೇಕು, ಸತ್ಯ, ಅಹಿಂಸಾ ಇವುಗಳನ್ನು ಹೇಳಿದ್ರಲ್ಲ, ಇಲ್ಲಿ ಎಲ್ಲದಕ್ಕೂ ಎಲ್ಲವನ್ನೂ ತಂದು ಕೊಡುವಂತಹ ಯೋಗ್ಯತೆ ಇಲ್ಲ. ಯಾವುದು ಸ್ವರ್ಗವನ್ನ ತಂದು ಕೊಡ್ತದೆ, ಯಾವುದು ಮೋಕ್ಷವನ್ನ ತಂದು ಕೊಡ್ತದೆ, ಅವುಗಳನ್ನ ಯಥಾಯೋಗ್ಯವಾಗಿ ನಾವು ತಿಳಿಯಬೇಕು ಅಂತ. ಅಂದ್ರೆ ಅದು ಸ್ವರ್ಗಕ್ಕೆ ಕಾರಣನೋ ಮೋಕ್ಷಕ್ಕೆ ಕಾರಣ ಅಂತ ಅದು ಯಥಾಯೋಗ್ಯವಾಗಿ ನಾವು ತಿಳಿಯಬೇಕು. ಏತೇನ, ಇದರಿಂದ ಏನ್ ಹೇಳಿದ್ರು ಅಂತಂದ್ರೆ, ಜನ್ಮಾಂತರ ಭೋಗ್ಯ ಸ್ವರ್ಗ ಅನೇಕ ಜನ್ಮ ಲಭ್ಯ ಮೋಕ್ಷ ಉಪದೇಶ ಆತ್ಮನಃ ಪರಲೋಕಃ ಕಥಿತೋ ಭವತಿ ಇತಿ ಭಾವಃ. ಇನ್ನ ಏತೇನ, ಇದರಿಂದ ಏನ್ ಹೇಳಿದಂಗಾಯ್ತು, ಜನ್ಮಾಂತರ ಭೋಗ್ಯ ಸ್ವರ್ಗ, ಜನ್ಮಾಂತರದಲ್ಲಿ ಭೋಗ ಮಾಡತಕ್ಕಂತಹ ಸ್ವರ್ಗದ ವಿಷಯವೂ ನಮಗೆ ಇಲ್ಲಿ ತಿಳಿದು ಬರ್ತದೆ. ಅನೇಕ ಜನ್ಮ ಲಭ್ಯ ಮೋಕ್ಷೋಪದೇಶೇನ, ಇನ್ನ ಮೋಕ್ಷವನ್ನು ಪಡಿಬೇಕು ಅಂದ್ರೆ ಕೇವಲ ಒಂದು ಜನ್ಮದಲ್ಲಿ ನಾವು ಮೋಕ್ಷವನ್ನು ಪಡಿಲಿಕ್ಕೆ ಆಗೋದಿಲ್ಲ, ಅನೇಕ ಜನ್ಮಗಳು ಬೇಕು ಮೋಕ್ಷವನ್ನು ಪಡಿಬೇಕು ಅಂತಂದ್ರೆ. ಈಗ ನಾವು ಗೀತೆಯಲ್ಲಿ ಕೇಳ್ತೀವಿ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಹೇಳಿ. ಅನೇಕ ಜನ್ಮಗಳಲ್ಲಿ ಜ್ಞಾನಿಯಾದಂತವ ಸಾಧನ ಮಾಡಿದಾಗ ಆತ ಭಗವಂತನನ್ನ ಅಥವಾ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಅನೇಕ ಜನ್ಮಗಳು ಬೇಕು. ಸ್ವರ್ಗವನ್ನು ಪಡಿಲಿಕ್ಕೆ ಒಂದು ಜನ್ಮ ಸಾಕು, ಆದ್ರೆ ಮೋಕ್ಷವನ್ನು ಪಡಿಲಿಕ್ಕೆ ಅನೇಕ ಜನ್ಮಗಳು ಬೇಕು. ಅನೇಕ ಜನ್ಮಗಳು ಬೇಕು ಅಂತಂದಾಗ ನಾವೇನ್ ಹೇಳ್ದಂಗ ಅಲ್ಲ, ಏನ್ ಪ್ರತಿಪಾದನೆ ಮಾಡ್ದಂಗಾಯ್ತು, ಪುನರ್ಜನ್ಮ ಇದೆ ಅಂತ ಹೇಳುವಂತಹ ವಿಷಯವನ್ನ ಪ್ರತಿಪಾದನೆ ಮಾಡ್ದಂಗಾಯ್ತು. ಆಮೇಲೆ ಜೊತೆಗೆ ಏನೋ ಜನ್ಮ ಮೋಕ್ಷ ಅನೇಕ ಪರಲೋಕನೂ ಇದೆ ಅಂತ ಹೇಳಿದಂಗಾಯ್ತು. ಯಾವುದು, ಸ್ವರ್ಗ ಮತ್ತು ಮೋಕ್ಷ, ಈ ಎರಡು ಲೋಕಗಳಿದೆ, ಪರಲೋಕಗಳು ಇದೆ, ಪುನರ್ಭವನೂ ಇದೆ. ಎರಡು ವಿಷಯಗಳನ್ನ ಇಲ್ಲಿ ತಿಳಿಸಿದಂಗಾಯ್ತು. ಉಪದೇಶೇನ ಆತ್ಮನಃ ಪರಲೋಕಃ ಕಥಿತೋ ಭವತಿ ಇತಿ ಭಾವ. ಒಂದು ಮನುಷ್ಯನಿಗೆ ಅಥವಾ ಈ ಜೀವಕ್ಕೆ ಪುನರ್ಜನ್ಮ ಅನ್ನುವಂತಹ ವಿಷಯ ಇದೆ, ಪುನರ್ಜನ್ಮವಿದೆ ಮತ್ತು ಪರಲೋಕ ಇದೆ. ಈ ಎರಡೂ ವಿಷಯವನ್ನ ಇಲ್ಲಿ ತಿಳಿಸ್ಕೊಟ್ಟಂಗಾಯ್ತು ಅಂತ ಚಕ್ರಪಾಣಿಗಳು ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಮುಂದಿನ ಒಂದು ವಿಷಯ, ನಚ ಅನತಿವೃತ್ತ ಸತ್ವ ದೋಷಾಣಂ ಅದೋಷೈಹಿ ಅಪುನರ್ಭವ
ಧರ್ಮದ್ವಾರೇಶು ಉಪದಿಶ್ಯತೆ. ಇನ್ನು ಬೇರೊಂದು ಆಗಮಗಳನ್ನ ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಏನಂತ? ಅನತಿವೃತ್ತ ಸತ್ವದೋಷಾಣಂ. ಅನತಿವೃತ್ತದ ಸತ್ವದೋಷಾಣಂ ಅಂತಂದ್ರೆ ಯಾರಿಗೆ ಸತ್ವದೋಷ ಮನೋದೋಷಗಳಾಗಿರ್ತಕ್ಕಂತಹ ಯಾವುದು ರಜಸ್ಸು ಮತ್ತು ತಮಸ್ಸುಗಳೇನಿವೆ ಅವುಗಳನ್ನ ಯಾರು ಅತಿಕ್ರಮಿಸಿರೋದಿಲ್ಲವೋ, ಅಂದ್ರೆ ಯಾರು ಅವುಗಳನ್ನ ಮೀರಿರೋದಿಲ್ಲವೋ ಅವರು ಆತ್ಮದೋಷೈಹಿ ಅಪುನರ್ಭವ. ಆ ದೋಷಗಳು ದಾಟದೇ ಇದ್ದುದರಿಂದ ಏನಾಯ್ತು? ಆತ್ಮದೋಷ ಅನ್ನುವಂತಹದ್ದು ಅವರಲ್ಲಿ ಇರುತ್ತೆ. ಅದರಿಂದ ಏನಾಗ್ತದೆ? ಪುನರ್ಭವೋ. ಅದರಿಂದ ಏನಾಗ್ತದೆ? ಪುನರ್ಭವ ಅಂದ್ರೆ ಪುನರ್ಜನ್ಮ ಆಗ್ತದೆ. ಈ ರೀತಿಯಾಗಿ ಧರ್ಮದ್ವಾರೇಶು ಉಪದಿಶ್ಯತೆ. ಇದರಿಂದ ಇದೇನಾಗುತ್ತೆ? ಧರ್ಮಶಾಸ್ತ್ರಗಳಲ್ಲಿ, ಧರ್ಮದ್ವಾರ ಅಂದ್ರೆ ಧರ್ಮಶಾಸ್ತ್ರ, ಇವುಗಳಲ್ಲಿ ಉಪದೇಶಿಸಲ್ಪಟ್ಟದ್ದಾಗಿದೆ ಅಂತ. ಅಂದ್ರೆ ಏನ್ ಹೇಳ್ದಂಗಾಯ್ತು ಅಂತಂದ್ರೆ, ಅನೇಕ ಇದರಲ್ಲಿ ಏನು ಧರ್ಮಶಾಸ್ತ್ರಗಳಲ್ಲಿ ಯಾರಿಗೆ ರಜಸ್ಸು ತಮಸ್ಸುಗಳ ಆವರಣ ಇರ್ತದೆ, ಯಾರು ಅವುಗಳಿಂದ ವಿಭೂತರಾಗಿರ್ತಾರೋ ಅವರು ಏನು ದೋಷಪೂರಿತರಾಗಿರ್ತಾರೆ. ಅಂಥವರು ಮತ್ತೆ 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 ಹುಟ್ಟುವಂತಹ ಪ್ರಸಂಗ ಇದೆ ಅಂತ ಹೇಳಿ ಇಲ್ಲಿ ಎರಡು ಇದು ಮಾಡಿದ್ದಾರೆ. ಎರಡು ನೆಗೇಶನ್ ಇದೆ. ಇಲ್ಲೊಂದು ನಕಾರ ಇದೆ. ಇನ್ನ ಅದೋಷೈಹಿ ದೋಷಾಣಾಂ ಅದೋಷೈಹಿ ಅಂತ ಹೇಳಿ ಇಲ್ಲೊಂದು ಎರಡು ಕಡೆ ಇದೆ. ಅಂದ್ರೆ ಎರಡು ನೆಗೇಶನ್ ಎರಡು ಸತಿ ಪ್ರಯೋಗ ಮಾಡಿದಾಗ, ಎರಡು ಬಾರಿ ನಿರಾಕರಣೆ ಮಾಡಿದಾಗ ಅದು ಪಾಸಿಟಿವ್ ಆಗಿ ಹೇಳದಂಗೆ, ಅಂದ್ರೆ ಅದು ಇದೆ ಅಂತ ಹೇಳದಂಗಾಯ್ತು. ಅಂದ್ರೆ ಏನ್ ಹೇಳ್ದಂಗಾಯ್ತು? ಧರ್ಮಶಾಸ್ತ್ರಗಳಲ್ಲಿ ಸತ್ವ ಮತ್ತು ಸತ್ವ ದೋಷಗಳಾದಂತಹ ರಜಸ್ಸು ತಮಸ್ಸುಗಳು ಇದೆಯೋ, ಮನಸ್ಸಿನ ದೋಷಗಳಾದಂತಹ ರಜಸ್ಸು ತಮಸ್ಸುಗಳು ಯಾರು ಅವುಗಳನ್ನ ಮೀರಿರುವುದಿಲ್ಲವೋ ಅಂಥವರು ಪುನರ್ಭವವನ್ನ ಅಂದ್ರೆ ಮತ್ತೆ ಮತ್ತೆ ಪುನರ್ಜನ್ಮವನ್ನು ಹೊಂದುತ್ತಾರೆ ಅಂತ ಧರ್ಮಶಾಸ್ತ್ರಗಳಲ್ಲಿ ನಮಗೆ ಉಪದೇಶ ಮಾಡಿದ್ದಾರೆ ಅಂತ. ಆಗಮಾಂತರ ಮಾಹ ನಚ ಇತ್ಯಾದಿ ಆಗಮಾಂತರವನ್ನ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ನಚ ಅನ್ನುವಂತಹ ಈ ಒಂದು ಶ್ಲೋಕದಲ್ಲಿ. ಅನತಿವೃತ್ತವು ಅನುಪಾಯ ಶಾಂತವು ಅಲ್ಲ, ಅವನುಪಶಾಂತವು ಸತ್ವದೋಷವು ಮನೋದೋಷವು ರಜಸ್ತಮೋ ರೂಪವು ಯೇಷಾಂ ತೇ ತಥಾ ತೇಷಾಂ ಪುನರ್ಭವೋ ಮೋಕ್ಷಃ ಧರ್ಮದ್ವಾರೇಷು ಧರ್ಮಶಾಸ್ತ್ರೇಷು ಅದೋಷೈಃ ನಿರ್ಮನೋದೋಷೈಃ ಮಹರ್ಷಿಭಿಃ ಉಪದಿಶ್ಯತೆ ನ ಇತಿ ಸಂಬಂಧ ತೇನ ಪುನರ್ಭವಃ ಉಪದಿಶ್ಯತೆ ಇತ್ಯರ್ಥ. ಯಾರಿಗೆ ಅನತಿವೃತ್ತವು ಅಂದ್ರೆ ಯಾರಿಗೆ ಸತ್ವದೋಷಗಳಾಗಿರ್ತಕ್ಕಂತಹ ಉಪಶಾಂತಿಯನ್ನು ಹೊಂದಿಲ್ಲವೋ, ಯಾರಿಗೆ ಅವುಗಳು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಇದೆಯೋ ಅವರು ತೇ ಯೇಷಾಂತೆ ತಥಾ ಯಾರಿಗೆ ಇದೆಯೋ ಅವರು ಅಂತ. ಅಂದ್ರೆ ಅವರಿಗೆ ಪುನರ್ಭವ ಮೋಕ್ಷ. ಪುನರ್ಭವ ಅಂತಂದ್ರೆ ಮೋಕ್ಷ. ಧರ್ಮದ್ವಾರೇಶು ಅಂದ್ರೆ ಧರ್ಮಶಾಸ್ತ್ರಗಳಲ್ಲಿ ಇಂಥವರಿಗೆ ಮೋಕ್ಷ ಆಗೋದಿಲ್ಲ ಅಂತ ನಮಗೆ ತಿಳಿಸಿದ್ದಾರೆ. ಅದೋಷೈಹಿ ನಿರ್ಮನೋದೋಷೈಹಿ ಮಹರ್ಷಿಹಿ. ಇನ್ನು ಯಾರಿಗೆ ದೋಷ ಇಲ್ಲವೋ ಅವರು ಅಂದ್ರೆ ಯಾರು? ಅವರು ಮಹರ್ಷಿಗಳೇನಾಗಿದೆ? ಅವರಲ್ಲಿ ಈ ಮನೋದೋಷಗಳಿಲ್ಲ, ರಜಸ್ಸು ತಮಸ್ಸುಗಳಿಲ್ಲ. ಅವರು ಸತ್ವದಿಂದ ಭೂಯಿಷ್ಠರಾದಂತಹ ಸತ್ವಗುಣದಿಂದ ಭೂಯಿಷ್ಠರಾದಂಥವರು. ಅವರಿಗೆ ಮೋಕ್ಷ ಇದೆ. ಯಾರಿಗೆ ರಜಸ್ಸು ತಮಸ್ಸು ಇದೆ ಅವರಿಗೆ ಮೋಕ್ಷ ಇಲ್ಲ ಅಂತ ಹೇಳಿ ಇಲ್ಲಿ ಶಾಸ್ತ್ರ ರೂಪದಲ್ಲಿ ಇದು ಧರ್ಮಶಾಸ್ತ್ರದಲ್ಲಿ ಉಪದಿಶ್ಯತೆ ಅವರಿಗೆ ಅಲ್ಲಿ ಉಪದೇಶವನ್ನು ಮಾಡಿದ್ದಾರೆ. ನ ಉಪದೇಶತೆ ಅಂತಂದ್ರೆ ಇಲ್ಲಿ ಎರಡು ನೈ ಇರೋದ್ರಿಂದಾಗಿ ಅದು ನಮಗೆ ಇದೆ ಅನ್ನುವಂತಹ ಅರ್ಥವನ್ನ ಕೊಡ್ತದೆ ಅಂತ. ತೇನ ಪುನರ್ಭವ ಉಪದಿಶ್ಯತೆ ಇತ್ಯರ್ಥ. ಇದರಿಂದ ಏನ್ ಹೇಳ್ದಂಗಾಯ್ತು ಅಂದ್ರೆ ಪುನರ್ಭವ ಮತ್ತೆ ಪುನರ್ಜನ್ಮ ಇದೆ ಅಂತ ಹೇಳ್ದಂಗಾಯ್ತು. ಧರ್ಮದ್ವಾರ ವಿಹಿತೈಶ್ಚ ವ್ಯಪಗತ ಭಯ ರಾಗ ದ್ವೇಷ ಲೋಭ ಮೋಹ ಮಾನೈಃ ಬ್ರಹ್ಮಪರೈಃ ಆಪ್ತೈಃ ಕರ್ಮವಿದ್ಭಿಃ ಅನುಪಹತ ಸತ್ವ ಬುದ್ಧಿ ಪ್ರಚಾರೈಃ ಪೂರ್ವತರೈಃ ಮಹರ್ಷಿಭಿಃ ದಿವ್ಯಚಕ್ಷುಭಿಃ ದೃಷ್ಟ್ವಾ ಉಪದಿಷ್ಟಃ ಪುನರ್ಭವಃ ಇತಿ ವ್ಯವಸ್ಯೇದೇವಂ. ಧರ್ಮದ್ವಾರ ವಿಹಿತೈಶ್ಚ ಇಲ್ಲಿ
ಧರ್ಮದ್ವಾರ ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಏನ್ ವಿಹಿತವಾದಂತಹ ಏನೊಂದು ಇವುಗಳಿವೆ, ಏನು ಕರ್ಮಗಳೇನಿವೆ. ವಿಹಿತೈಶ್ಚ ವ್ಯಪಗತ ಭಯ ರಾಗ ದ್ವೇಷ ಲೋಭ ಮೋಹ ಮಾನೈ ಬ್ರಹ್ಮಪರೈ ಆಪ್ತೈ. ಆಪ್ತರು ಎಂಥ ಆಪ್ತರಿದ್ದಾರೆ ಇವರು? ಧರ್ಮದ್ವಾರ ವಿಹಿತೈಶ್ಚ ಆಪ್ತೈ, ಧರ್ಮ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಆಪ್ತರು ಅಂತ ಯಾರಿದಾರೋ ಅವ್ರು ಎಂಥವ್ರು? ಅವರಿಗೆ ವಿಶೇಷಣಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ವ್ಯಪಗತ, ಯಾರಿಗೆ ಹೋಗಲ್ಪಟ್ಟಿವೆ. ಯಾವ್ಗಳು ಹೋಗಲ್ಪಟ್ಟಿವೆ? ಭಯ ಹೋಗಲ್ಪಟ್ಟಿದೆ. ಯಾರಿಗೆ ರಾಗ, ರಾಗ ಅಂತಂದ್ರೆ ಏನಂತಾರೆ ಲವಲುಪತೆ ಅಂತ, ಅದು ಹೋಗಲ್ಪಟ್ಟಿದೆ. ದ್ವೇಷ ಹೋಗಲ್ಪಟ್ಟಿದ, ಭಯ ಹೋಗಲ್ಪಟ್ಟಿದೆ. ಆಮೇಲೆ ರಾಗ ಹೋಗಲ್ಪಟ್ಟಿದೆ, ದ್ವೇಷ ಹೋಗಲ್ಪಟ್ಟಿದೆ, ಲೋಭ ಹೋಗಲ್ಪಟ್ಟಿದೆ, ಮೋಹ ಅಜ್ಞಾನ ಹೋಗಲ್ಪಟ್ಟಿದೆ, ಮಾನ, ಮಾನ ಅಂತಂದ್ರೆ ಈ ಅಹಂಕಾರ, ಅದು ಹೋಗಲ್ಪಟ್ಟಿದೆ. ಮತ್ತೆ ಬ್ರಹ್ಮ ತತ್ಪರೈಹಿ ಆಪ್ತೈಹಿ, ಯಾರು ಬ್ರಹ್ಮ ತತ್ಪರರಾಗಿರ್ತಾರೆ, ಒಂದು ಬ್ರಹ್ಮನಲ್ಲಿ ತತ್ಪರಾಗಿರ್ತಾರೆ ಅಂತ ಒಂದು ಅರ್ಥ. ಇನ್ನ ಯಾರು ಅಧ್ಯಾತ್ಮ ಜ್ಞಾನದಲ್ಲಿ ತತ್ಪರರಾಗಿರ್ತಾರೆ, ಅವರು ಯಾವಾಗಲೂ ನಿರಂತರ ಶಾಸ್ತ್ರದಲ್ಲಿ ಬುದ್ಧಿಯನ್ನು ತೊಡಗಿಸ್ಕೊಂಡಿರ್ತಾರೆ. ಅವರು ಕರ್ಮವಿದ್ವಿಹಿ, ಕರ್ಮವನ್ನು ತಿಳಿದಂತವರು. ಕರ್ಮವಿದ್ವಿಹಿ ಅನುಪಹತ ಸತ್ವಬುದ್ಧಿ ಪ್ರಚಾರೈಹಿ, ಯಾರಿಗೆ ಸತ್ವ ಚೆನ್ನಾಗಿರ್ತದೆ, ಆಮೇಲೆ ಬುದ್ಧಿ ಚೆನ್ನಾಗಿರ್ತದೆ, ಪ್ರಚಾರ ಚೆನ್ನಾಗಿರ್ತದೆ, ಇವುಗಳ ಪ್ರಚಾರ ಚೆನ್ನಾಗಿರ್ತದೆ. ಪೂರ್ವೈಹಿ ಪೂರ್ವತರೈಹಿ ಮಹರ್ಷಿಭಿಹಿ, ಹಿಂದೆ ಹಿಂದೆ ಆಗಿ ಹೋದಂತಹ ಯಾವ ಋಷಿಗಳಿದ್ದಾರೆ ಅವರು, ಈಗ ಹಿಂದೆ ಆಗಿ ಹೋದಂತವರು, ಇನ್ನು ಅವರಿಗಿಂತ ಜ್ಯೇಷ್ಠರಾದಂತಹ ಯಾರು ಮಹರ್ಷಿಗಳಿದ್ದಾರೆ ಅವರು ದಿವ್ಯ ಚಕ್ಷುಭಿಹಿ, ಅವರು ಹೇಗೆ ಈ ಒಂದು ವಿಷಯವನ್ನು ಕಂಡುಕೊಂಡ್ರು ಅಂದ್ರೆ ದಿವ್ಯ ಚಕ್ಷುಭಿಹಿ, ತಮ್ಮ ಅವರಿಗಿರ್ತಕ್ಕಂತಹ ದಿವ್ಯವಾದಂತಹ ತಪೋದೃಷ್ಟಿಯಿಂದ ಆ ಚಕ್ಷುಭಿಹಿ ದೃಷ್ಟ್ವಾ ಉಪದಿಷ್ಟ. ಇದು ಈ ಒಂದು ವಿಷಯ ಹೇಗೆ ತಿಳಿತು ಅಂತಂದ್ರೆ ಅದು ದೃಷ್ಟ್ವಾ ಉಪದಿಷ್ಟ, ಆ ದಿವ್ಯವಾದಂತಹ ತಪಶ್ಚಕ್ಷು ಏನಿದೆ ಅದರಿಂದ ಅವರು ತಿಳಿದು ಉಪದೇಶ ಮಾಡಿರುವಂತಹದ್ದು ಯಾವುದು ಅಂದ್ರೆ ಪುನರ್ಭವ. ಅಂದ್ರೆ ಇಲ್ಲಿ ಪುನರ್ಭವ ಇದೆ ಅಂತ ಯಾವ ರೀತಿಯಾಗಿ ನಾವು ತಿಳಿಯಬೇಕು ಅನ್ಲಿಕ್ಕೆ ಇಷ್ಟೆಲ್ಲ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಪುನರ್ಭವ ಅಂದ್ರೆ ಪುನರ್ಜನ್ಮ. ಅದು ಯಾರಿಂದ ಹೇಳಲ್ಪಟ್ಟಿದೆ? ಒಂದು ಧರ್ಮಶಾಸ್ತ್ರದಿಂದ ಹೇಳಲ್ಪಟ್ಟಿದೆ. ಆ ಧರ್ಮಶಾಸ್ತ್ರದಲ್ಲಿ ಏನೊಂದು ಆಪ್ತ ಲಕ್ಷಣಗಳನ್ನು ಹೇಳಿದ್ದಾರೆ. ಆ ಲಕ್ಷಣಗಳಿಂದ ಕೂಡಿದಂತಹ ಆಪ್ತರು ಅವರು ಹೇಗಿದ್ದಾರೆ? ಕರ್ಮವನ್ನು ತಿಳಿದಂತವರಾಗಿದ್ದಾರೆ. ಅನುಪಹತ ಸತ್ವ, ಅವರ ಮನಸ್ಸು ಹೇಗಿದೆ ಅಂತಂದ್ರೆ ಯಾವುದೇ ರಾಗದ್ವೇಷಾದಿಗಳಿಗೆ ಸತ್ವ ರಜಸ್ಸು ತಮಸ್ಸು ಮತ್ತೆ ರಜಸ್ಸುಗಳಿಗೆ ಯಾವುದು ಉಪಹತ ಆಗಿಲ್ವೋ ಅಂತಹ ಒಂದು ಸತ್ವ ಬುದ್ಧಿಗಳನ್ನ ಹೊಂದಿದಂತಹ ಈ ಏನು ಹಿಂದೆ ಇದ್ದಂತಹ ಋಷಿಗಳೇನಿದ್ದಾರೆ, ಅವರ ಹಿಂದೆ ಇರತಕ್ಕಂತಹ ಋಷಿಗಳೇನಿದ್ದಾರೆ, ಅವರು ತಮ್ಮ ದಿವ್ಯವಾದಂತಹ ಚಕ್ಷುಸ್ವಿನಿಂದ ಅವರು ಈ ಎಲ್ಲ ಪುನರ್ಭವವನ್ನ ತಿಳಿದುಕೊಂಡು ಇದು ಉಪದೇಶ ಮಾಡಿರತಕ್ಕಂತಹ ವಿಷಯವಾಗಿದೆ ಅಂತ ನಾವು ತಿಳಿಯಬೇಕು. ಇದು ವ್ಯವಸ್ಥೆಯೇ ದೇವಂ, ಈ ರೀತಿಯಾಗಿ ನಾವು ತಿಳಿಯಬೇಕು ಅಂತ ಚರಕರು ಈ ಒಂದು ಸೂತ್ರದಲ್ಲಿ ತಿಳಿಸ್ತಾರೆ. ಇದಕ್ಕೆ ಚಕ್ರಪಾಣಿಗಳು ಆಗಮಾಂತರ ಋಷಿ ವಚನಂ ಆಹ, ಮತ್ತೊಂದು ಆಗಮದಲ್ಲಿ ಬಂದಂತಹ ಋಷಿ ವಚನವನ್ನ ಇಲ್ಲಿ ಉದಾಹರಿಸ್ತಾ ಇದ್ದಾರೆ. ಧರ್ಮದ್ವಾರ ಇತ್ಯಾದಿ, ಧರ್ಮದ್ವಾರ ಅನ್ನುವಂತಹ ಈ ಒಂದು ಸೂತ್ರದಲ್ಲಿ ಬ್ರಹ್ಮ ಅಧ್ಯಾತ್ಮ ಜ್ಞಾನ, ಬ್ರಹ್ಮ ಅನ್ನುವಂತಹ ಶಬ್ದದಿಂದ ಏನರ್ಥ ಮಾಡ್ಕೋಬೇಕು? ಅಧ್ಯಾತ್ಮ ಜ್ಞಾನವನ್ನ ಅಂತ ಅರ್ಥ ಮಾಡ್ಕೋಬೇಕು. ತತ್ಪರೈಹಿ ಅಂದ್ರೆ ಅಧ್ಯಾತ್ಮ ಜ್ಞಾನ ತತ್ಪರರಾದಂಥವರು ಅಂದ್ರೆ ಯಾರು ಅಧ್ಯಾತ್ಮವಾದಿಗಳಿದ್ದಾರೆ ಅವರು ಅಂತ. ಕರ್ಮವಿದ್ವಹಿ ಅಂದ್ರೆ ಅನುಷ್ಠಾತವ್ಯ ಯಾಗಾದಿ ಕರ್ಮವಿದ್ವಹಿ, ಕರ್ಮಗಳನ್ನು ತಿಳಿದವರು ಅಂತಂದ್ರೆ ಏನರ್ಥ? ಅನುಷ್ಠಾನ ಮಾಡಲಿಕ್ಕೆ ಯೋಗ್ಯವಾದಂತಹ ಅಥವಾ ಅನುಷ್ಠಾನ ಮಾಡತಕ್ಕ ಯಾಗಾದಿ ಕರ್ಮಗಳನ್ನ ತಿಳಿದಂಥವರು. ಬೇರೆ ಬೇರೆ ಯಾಗಗಳನ್ನ ವೇದಗಳಲ್ಲಿ ವಿಧಾನ ಮಾಡಿದ್ದಾರೆ. ಆ ಯಾಗಗಳನ್ನ ಈಗ ಜ್ಯೋತಿಷ್ಠೋಮವನ್ನ ನೋಡಿದ್ವಿ, ಅದು ಬಿಟ್ಟು ದರ್ಶಪೂರ್ಣ ಮಾಸ ಯಾಗ ಹೇಳಿದ್ದಾರೆ, ಸೋಮಯಾಗ ಹೇಳಿದ್ದಾರೆ. ಅನೇಕ ಯಾಗಗಳನ್ನ ಈ ಇದು ವೇದಗಳಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಂತಹ ಯಾಗಗಳನ್ನ ತಿಳಿದಂಥವರು. ಅನುಪಹತ ಸತ್ವಗುಣವ ಬುದ್ಧೇ,
ಅನುಪಹತವಾದಂತಹ ಸತ್ವಗುಣ, ಬುದ್ಧಿಯ ಸತ್ವಗುಣ ಯಾರಿಗಿದೆ ಅವರು ಪ್ರಚಾರೋ ಬೋಧಲಕ್ಷಣೋ ಯಶಾಂತೆ ತಥಾ. ಪ್ರಚಾರ ಅಂತಂದ್ರೆ ಬೋಧ ಲಕ್ಷಣ, ಬೋಧ ಅಂದ್ರೆ ಜ್ಞಾನದ ಲಕ್ಷಣ ಉಳ್ಳಂತವರು ಯಾರು ಅವರು ಅಂತ. ಅಂದ್ರೆ ಯಾರಿಗೆ ಬುದ್ಧಿ ಚೆನ್ನಾಗಿದೆ ಮತ್ತು ಅವರು ಯಾವುದೇ ವಿಧವಾದಂತಹ ರಜಸ್ಸು ತಮಸ್ಸುಗಳಿಗೆ ಒಳಗಾಗಿಲ್ಲ, ಯಾರೋ ಅವರು ಅಂತ. ಏತೇನ ವಿಶುದ್ಧ ಬುದ್ಧಿತತ್ವ ದರ್ಶಯತಿ. ಈ ರೀತಿಯಾಗಿ ಇದರಿಂದ ಏನ್ ತಿಳಿದು ಬರ್ತದೆ ಅಂದ್ರೆ ಶುದ್ಧವಾದಂತಹ ಬುದ್ಧಿತತ್ವ ನಮಗೆ ತಿಳಿದು ಬರ್ತದೆ. ಅಂದ್ರೆ ಅವರ ಬುದ್ಧಿ ಕಲುಷಿತವಾಗಿಲ್ಲ, ಶುದ್ಧವಾದಂತಹ ಬುದ್ಧಿ ಉಳ್ಳವರು ಅಂತ. ದಿವ್ಯಂ ಅತೀಂದ್ರಿಯಾರ್ಥ ದರ್ಶಿನಿ ಚಕ್ಷು. ದಿವ್ಯವಾದಂತಹದ್ದು ಅಂತ ಹೇಳಿದ್ರೆ ಏನು, ದಿವ್ಯ ಚಕ್ಷುವಿಹಿ ಅಂತ. ದಿವ್ಯ ಶಬ್ದಕ್ಕೆ ಏನರ್ಥ ಅಂತಂದ್ರೆ ಅತೀಂದ್ರಿಯಾರ್ಥ ದರ್ಶಿ ಚಕ್ಷು. ಅತೀಂದ್ರಿಯ ಪದಾರ್ಥಗಳನ್ನ ತಿಳಿದುಕೊಳ್ಳತಕ್ಕಂತಹ ಒಂದು ಚಕ್ಷುಸ್ಸು ಏನಿದೆ ಅದನ್ನ ದಿವ್ಯ ಚಕ್ಷುಸ್ಸು ಅಂತ ಕರೀತಾರೆ. ಅತೀಂದ್ರಿಯ ಪದಾರ್ಥ ಅಂತಂದ್ರೆ ನಮ್ಮ ಇಂದ್ರಿಯಗಳಿಗೆ ಗೋಚರವಲ್ಲದ ಪದಾರ್ಥ ಏನಿದೆ ಅದನ್ನ ಅತೀಂದ್ರಿಯ ಪದಾರ್ಥ ಅಂತ. ನಮಗೆ ನಾರ್ಮಲ್ ನಮ್ಮ ಇರುವಂತಹ ಕಣ್ಣುಗಳಿಗೆ ಏನೇನ್ ಕಾಣಿಸ್ತಾವೋ ಅವೆಲ್ಲ ಇಂದ್ರಿಯ ಗೋಚರವಾದಂತಹ ಪದಾರ್ಥಗಳು. ಈ ಕಣ್ಣಿಗೆ ಯಾವುದು ಕಾಣಿಸೋದಿಲ್ವೋ ಅದೆಲ್ಲ ಅತೀಂದ್ರಿಯ ಪದಾರ್ಥ ಅಂತ ಹೇಳ್ತೀವಿ. ಅವುಗಳನ್ನ ತಿಳಿಯುವಂತಹ ಚಕ್ಷುಸ್ ಯಾರಿಗಿದೆ ಅವರು ದಿವ್ಯ ಚಕ್ಷುಗಳು ಅಂತ ಕರೆಯಲ್ಪಡ್ತಾರೆ. ಅದು ಹೇಗಿದೆ ಅಂತಂದ್ರೆ ಸಮಾಧಿ ರೂಪಂ ಜ್ಞಾನಂ ಯಶಾಂತೆ ದಿವ್ಯ ಚಕ್ಷುಷಾಂ. ಸಮಾಧಿ ರೂಪವಾದಂತಹ ಜ್ಞಾನ. ಅವರು ಸಮಾಧಿ ಸ್ಥಿತಿಗೆ ಹೋಗಿ ಆ ಸಮಾಧಿ ಸ್ಥಿತಿಯಲ್ಲಿ ಅವ್ರೇನ್ ಮಾಡ್ತಾರೆ, ಈ ಜ್ಞಾನವನ್ನ ತಿಳಿತಾರೆ. ಆ ಸಮಾಧಿ ರೂಪವಾದಂತಹ ಚಕ್ಷುಸ್ಸು ಅಂದ್ರೆ ಸಮಾಧಿಯಲ್ಲಿ ಇದ್ದು ಅತೀಂದ್ರಿಯ ಪದಾರ್ಥವನ್ನ ತಿಳಿಯತಕ್ಕಂತಹ ಒಂದು ಚಕ್ಷುಸ್ಸು ಯಾರಿಗಿದೆ ಅವರು ದಿವ್ಯ ಚಕ್ಷುಷ ಅಂತ ಕರೆಯಲ್ಪಡ್ತಾರೆ. ಅವರಿಂದ ಯಾವುದು ದೃಷ್ಟೋಪದಿಷ್ಟ, ಅವರಿಂದ ಏನಾಗಿದೆ ಇದು ದೃಷ್ಟ ಉಪದಿಷ್ಟ. ದೃಷ್ಟ ಅಂದ್ರ ಕಾಣಲ್ಪಟ್ಟಂತಹದ್ದು, ಉಪದಿಷ್ಟ ಅಂದ್ರ ಉಪದೇಶಿಸಲ್ಪಟ್ಟಂತಹದ್ದು. ಈ ದೃಷ್ಟ ಶಬ್ದಕ್ಕೆ ಚಕ್ರಪಾಣಿ ಏನ್ ಹೇಳ್ತಾರೆ, ಸ್ವಯಂ ಅನುಭೂಯ ಕಥಿತ ಇತ್ಯರ್ಥ. ಅದು ಅವರು ಸ್ವತಃ ತಾವು ಅನುಭವ ಮಾಡಿ ಇನ್ನೊಬ್ಬರಿಗೆ ಅವರು ಉಪದೇಶವನ್ನು ಮಾಡಿದ್ದಾರೆ ಅಂತ. ಇತಿ ಶಬ್ದೋ ಹೇತೋ ಪುನರ್ಭವ ಇತಿ ಅಂತ ಹೇಳಿದ್ರಲ್ಲ, ಇಲ್ಲಿ ಇತಿ ಶಬ್ದಕ್ಕೆ ಏನರ್ಥ ಅಂತಂದ್ರೆ ಹೇತವು ಅಂತ. ಹೇತು ಅಂದ್ರೆ ಕಾರಣ ಅಂತ. ಅಂದ್ರೆ ಯಾವ ಕಾರಣದಿಂದ ಈ ದಿವ್ಯ ಚಕ್ಷುಸ್ಸುಳ್ಳಂತಹ ಋಷಿಗಳು ಯಾರು ಸತ್ವ ಉಪಹತವಾದಂತಹ ಸತ್ವಬುದ್ಧಿಯನ್ನ ಅನುಪಹತವಾದಂತಹ ಸತ್ವಬುದ್ಧಿಯನ್ನು ಹೊಂದಿದವರಾಗಿದ್ದಾರೋ ಅವರು ಏನ್ ಮಾಡಿದ್ದಾರೆ, ಇದನ್ನ ಅನುಭವಿಸಿ ಹೇಳಿರ್ತಕ್ಕಂತಹದ್ದಿದೆಯಲ್ಲ, ಅದು ನಮಗೇನ್ ಹೇಳಿಕೊಡ್ತದೆ ಅಂತಂದ್ರೆ ಇದು ಶುದ್ಧವಾದಂತಹ ವಿಷಯ. ಇದರಲ್ಲಿ ಯಾವುದೇ ವಿಧವಾದಂತಹ ನಮಗೆ ಮೋಸ ಇಲ್ಲ, ಇದು ಶುದ್ಧವಾದಂತಹದ್ದು ಅಂತ ನಮಗೆ ತಿಳಿಸ್ಕೊಡ್ತದೆ. ಏವಂ ಮಿತಿ ಆಗಮೇನ, ಒಂದು ಈ ಆಪ್ತರಿಂದ ಉಪದೇಶಿಸಲ್ಪಟ್ಟಂತಹದ್ದು. ಎರಡನೇದ್ದು ಏವಮಿತಿ ಆಗಮೇನ, ವ್ಯವಸ್ಥೆಯ ಏವಂ ಅಂತ ಹೇಳಿದ್ರಲ್ಲ, ಏವಂ ಅನ್ನುವಂತಹ ಶಬ್ದದಿಂದ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಆಗಮೇನ, ಒಂದು ಆಗಮದಿಂದ ಅಂದ್ರೆ ಶಾಸ್ತ್ರದಿಂದಲೂ ಕೂಡ ಇದು ವಿಹಿತವಾಗಿದೆ, ಹೇಳಲ್ಪಟ್ಟಿದ್ದೆ. ಎರಡನೇದು ನಮ್ಮ ಯಾರು ದಿವ್ಯ ಚಕ್ಷುಸುಳ್ಳಂತಹ ಆಪ್ತರೇನಿದ್ದಾರೆ ಅವರು ಕೂಡ ಇದನ್ನ ಅನುಭವ ಮಾಡಿ ಅದನ್ನ ನಮಗೆ ಉಪದೇಶ ಮಾಡಿದ್ದಾರೆ. ಆದ್ದರಿಂದಾಗಿ ಪುನರ್ಭವ ಅಥವಾ ಪುನರ್ಜನ್ಮ ಅಂತೇನಿದೆ ಇದು ಸರಿಯಾದದ್ದಾಗಿದೆ. ಸೊ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂತಹ ವಿಷಯವನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇನ್ನ ಮುಂದಿನ ವಿಷಯವನ್ನ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇಲ್ಲಿಯವರೆಗೆ ನಾವು ಚತುರ್ವಿಧ ಪ್ರಮಾಣದ ಮೂಲಕ ಯಾವ ರೀತಿಯಾಗಿ ನಾವು ಪುನರ್ಜನ್ಮದ ಸಿದ್ಧಿಯನ್ನ ಮಾಡ್ಬೇಕು ಅಂತ ನೋಡಿದ್ವಿ. ಚತುರ್ವಿಧ ಪ್ರಮಾಣಗಳು ಯಾವುದು, ಅವುಗಳನ್ನ ಉದಾಹರಣೆಯ ಮೂಲಕ ಲಕ್ಷಣದ ಮೂಲಕ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಬೇಕು ಅಂತ ಇದರ ಹಿಂದಿನ ಅಧ್ಯಾಯದಲ್ಲಿ ನೋಡಿದ್ವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಯೇಷಾಂ ಪರೀಕ್ಷಾ ನಾಣ್ಯ ಸರ್ವ ಪರೀಕ್ಷತೆ ಇದರ ಮೂಲಕ ಇವತ್ತಿನ ಕ್ಲಾಸಿನಲ್ಲಿ ನಾವು ಈ ಯಾವುದೆಲ್ಲ ಪರೀಕ್ಷೆಗಳು ಇಲ್ಲಿ ಹೇಳಿದಾರೋ, ಯಾವುದು ಚತುರ್ವಿಧ ಪರೀಕ್ಷಾ ಇದೆಯೋ ಇದನ್ನ ಹೊರತುಪಡಿಸಿ ವಿಮಾನ ಸ್ಥಾನದಲ್ಲಿ ಕೆಲವಷ್ಟು ಪರೀಕ್ಷೆಗಳನ್ನ ತಿಳಿಸ್ಕೊಡ್ತಾರೆ. ಆಗಮ ಇರ್ಬೋದು, ಐತಿಹ್ಯ ಇರ್ಬೋದು, ಶಬ್ದ ಇರ್ಬೋದು, ಅವೆಲ್ಲವೂ ಕೂಡ ಇದರ ಒಳಗೆ ಹೊಂದುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಇದರ ನಂತರ ಆಪ್ತೋಪದೇಶದ ಮೂಲಕ ಹೇಗೆಲ್ಲ ಪುನರ್ಜನ್ಮವನ್ನ ಸಿದ್ಧಿ ಮಾಡ್ಬೇಕು ಅಂತ ಹೇಳಿದ್ರು. ಆಪ್ತ ಆಗಮದ
ಉಪಲಭ್ಯ ಏತತ್ ದಾನ ತಪೋ ಯಜ್ಞ ಸತ್ಯ ಹಿಂಸಾ ಬ್ರಹ್ಮಚರ್ಯ ಇವುಗಳೆಲ್ಲವೂ ಇಂದ ಹೇಗೆ ಮೋಕ್ಷವನ್ನ ಪಡ್ಕೋಬಹುದು, ಇದನ್ನೆಲ್ಲ ಹೇಗೆ ಪರೀಕ್ಷರಿಂದ ಪ್ರಣೀತರಾದ ಶಿಷ್ಟಾನುಮತವಾದ ಲೋಕಾನುಗ್ರಹವಾದ ಶಾಸ್ತ್ರವಾದದಿಂದ ಪುನರ್ಭವ ಇದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಆದ್ರಿಂದ ನಾವು ಪುನರ್ಭವ ಇದೆ ಅನ್ನೋದನ್ನ ನಾವು ಕೂಡ ಅರ್ಥೈಸ್ಕೋಬೇಕು ಅನ್ನೋದು ಚಕ್ರಪಾಣಿಯವರ ಒಂದು ಪ್ರವೃತ್ತಿ ಆಯ್ತು. ಇದೆಲ್ಲನೂ ಕೂಡ ಹೇಗೆ ನಮ್ಗೆ ರಜ ಮತ್ತೆ ತಮಗಳನ್ನ ತೆಗೆದು ಹೊರತುಪಡಿಸಿದಾಗ ಸತ್ವದ ಮೂಲಕ ನಾವು ಗ್ರಹಿಸ್ತೀವಿ. ಧರ್ಮದಾರದ ಆ ಟೈಮಲ್ಲಿ ಮಾತ್ರ ಈ ಧರ್ಮವನ್ನ ನಾವು ಫಾಲೋ ಮಾಡ್ಕೊಳ್ಳೋ ಮೂಲಕ ಮೋಕ್ಷಕ್ಕೆ ಹೋಗ್ಬೋದು ಎಂಬುದು ಕೂಡ ತಿಳಿಸ್ಕೊಟ್ರು. ಅಂದ್ರೆ ಆಗಮ ಪ್ರಮಾಣದಿಂದ ನಾವು ಪುನರ್ಭವವನ್ನ ನಾವು ವ್ಯವಸ್ಥಾಪನೆಯನ್ನ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಟ್ರು. ಇದನ್ನ ಹೇಳಿದ ನಂತರ ಮುಂದೆ ನಾವು ಮುಂದಿನ ಅಧ್ಯಾಯದಲ್ಲಿ ಪ್ರತ್ಯಕ್ಷದ ಮೂಲಕ ಹೇಗೆ ಪುನರ್ಜನ್ಮವನ್ನ ಸಿದ್ಧಿ ಸಾಧ್ಯತೆ, ಹಾಗೆ ಅನುಮಾನದ ಮೂಲಕ ನಾವು ಪುನರ್ಜನ್ಮದ ಸಿದ್ಧಿ ಸಾಧ್ಯತೆ, ಯುಕ್ತಿಯನ್ನ ಹೇಗೆ ನಾವು ಮೂಲಕ ಪುನರ್ಜನ್ಮವನ್ನ ಸಿದ್ಧಿಯನ್ನ ಮಾಡಬಹುದು, ಹಾಗೆ ಚತುರ್ವಿಧ ಪ್ರಮಾಣಗಳ ಮೂಲಕ ಪೂರ್ತಿಯಾಗಿ ಒಂದು ಜಿಸ್ಟ್ ಆಗಿ ಹೇಳೋದಾದ್ರೆ ಹೇಗೆ ಪುನರ್ಜನ್ಮದ ಸಿದ್ಧಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾರೆ. ಯಾಕೆಂದ್ರೆ ಇಲ್ಲಿ ಹೇಳಿರೋದು ಚತುರ್ವಿಧ ಪರೀಕ್ಷಾ ಯುಟಿಲಿಟಿ ಏನಂತಂದ್ರೆ ಪುನರ್ಜನ್ಮ ಸಿದ್ಧಿಗೋಸ್ಕರ ನಾವು ತ್ರಿವಿಧ ಏಷಣಗಳನ್ನ ನೋಡ್ತಾ ಇದ್ವಿ. ಧನೇಶನ ಹೇಳಿದ್ರು, ಪರಲೋಕೇಶನ ಹೇಳಿದ್ರು. ಹಾಗೆ ಪರಲೋಕೇಶನದಲ್ಲಿ ಸಂಶಯ ಇರೋದ್ರಿಂದ ಅವುಗಳನ್ನ ಸಿದ್ಧಿಗೋಸ್ಕರ ಚತುರ್ವಿಧ ಪ್ರಮಾಣವನ್ನ ಯಾವ ರೀತಿ ಬಳಸ್ಕೋಬಹುದು ಅಂತ ತಿಳಿಸ್ಕೊಡ್ತಾರೆ. ನಂತರ ನಮ್ಗೆ ಚಿಕಿತ್ಸಕ್ಕೆ ಉಪಯೋಗವಾಗಿದ್ದು ನಿರ್ದೇಶ ಚತುಷ್ಕದಲ್ಲಿ ಬರುವ ಅಧ್ಯಾಯ ಆಗಿರೋದ್ರಿಂದ ಅಷ್ಟತ್ರಿಕಗಳನ್ನ ವಿವರಣೆಗಳನ್ನ ಮುಂದಿನ ಅಧ್ಯಾಯದಲ್ಲಿ ನಾವು ನೋಡೋಣ. ಇವತ್ತಿನ ಚರಕ ಪಠಣವನ್ನ ರಾಗಾದಿರೋಗ ಶ್ಲೋಕದ ಮೂಲಕ ಮುಕ್ತಾಯಗೊಳಿಸೋಣ. ರಾಧಗಾದಿರೋಗ ಸತತಾನುಶಕ್ತಾನ ಅಶೇಷಕಾಯ ಪ್ರಸೃತಾನ ಶೇಷಾನ್ ಔತ್ಸುಕ್ಯ ಮೋಹ ಅರತಿದಾಂಚದಾನ ಯೋ ಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಎಲ್ಲರಿಗೂ ಧನ್ಯವಾದ.